ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ, ಈ ದಿನದ ಪಂಚಾಂಗ ಫಲ ನೋಡೋಣ. 9ನೇ ತಾರೀಕು ಮಾರ್ಚ್ 2026 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ವಿಶಾಖ ನಕ್ಷತ್ರ, ವ್ಯಾಗಟ ಯೋಗ, ಗರಜ ಕರಣ ಇವತ್ತಿನ ಪಂಚಾಂಗ ಫಲ. ಗ್ರಹಣದ ಒಂದು ಮಾತನ್ನ ನಾವು ಮಾಡ್ತಿದ್ದೇವೆ, ನಡೀತಿದ್ದಾವೆ. ಅದರ ಪ್ರಭಾವ, ಅರೇ ಗ್ರಹಣ ಎಲ್ಲ ನಡೀತಿರುತ್ತೆ ಬಿಡಿ ಗುರುಗಳ. ಗ್ರಹಣ ಅಂದ್ರೆ ಇನ್ನೇನು ಇಲ್ಲ ಮಕ್ಕಳು, ನಮಗೊಂದು ಚೆಕ್ಮೇಟ್. ಅಲ್ಲಿ ನಾವು ಹೋಗ್ತಿರೋ ದಾರಿಗೆ ಯಾವುದೋ ಒಂದು ಆಸೆ ನಮ್ಮನ್ನ ಪ್ರಚೋದನೆ ಮಾಡತಕ್ಕಂಥದ್ದು ಆಗುತ್ತೆ. ಇಟ್ಸ್ ಲೈಕ್, ಯಾವಾಗಲೂ ಹೇಳ್ತಿರ್ತಾರೆ, ಮಿಸ್ಸಿಂಗ್ ಎ ಟ್ರೈನ್ ಇಸ್ ಒನ್ಲಿ ಪೇನ್ಫುಲ್ ಇಫ್ ಯು ರನ್ ಆಫ್ಟರ್ ಇಟ್ ಅನ್ನತಕ್ಕಂಥದ್ದು. ಅಂದ್ರೆ ಅವಕಾಶ ಕಳೆದೋಗಿದೆ, ಆದ್ರೂ ಅದ್ರ ಹಿಂದ್ಗಡೆ ಹೋಗೋದು. ಫೇಲ್ ಆಗ್ಬಿಟ್ಟಿದೆ, ಒಂದು ಪ್ರೀತಿ ಕೆಟ್ಟಿದೆ, ಅದ್ರ ಹಿಂದ್ಗಡೆ ಓಡೋದು. ಅಯ್ಯೋ ಸಿಗಬೇಕಿತ್ತು 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 ಅಂತ. ಅಲ್ಲೊಂದು ಏನೋ ಒಂದು ಹಾಕಿದ್ವಿ, ಕಳೆದೋಯ್ತು. ಇಲ್ಲ, ಅದ್ರ ಹಿಂದ್ಗಡೆ ಇವಾಗ ನೋಡಿ, ನಾವು ಟ್ರೈನಿಗೆ ಟಿಕೆಟ್ ತಗೊಂಡಿದ್ದೀವಿ, ಹೋದ್ವಿ, ಹೋಗೋ ಅಷ್ಟರಲ್ಲಿ ಟ್ರೈನ್ ಮೂವ್ ಆಯ್ತು, ಓಡು ಬ್ಯಾಗ್ ತಗೊಂಡು ದಪ್ಪ 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 ಸುಸ್ತಾಗ್ಬಿಟ್ವಿ. ಅದೇ ಗ್ರಹಣ. ಅಲ್ಲೊಂದಿತ್ತು, ಅಲ್ಲೊಂದು ಮದುವೆ. ಎಷ್ಟೋ ಮದುವೆ ದಿನ ನಿಲ್ತಾ ಇದ್ದಾವೆ. ನೀವು ನೋಡಿ, ಮೊನ್ನೆ ಒಬ್ರು ಫಾದ್ರಿ, ಎಷ್ಟು ಸರಿ ಸುಳ್ಳು ಅಂತ ನಾನು ಹೇಳ್ತಿಲ್ಲ, ಒಬ್ರು ಫಾದ್ರಿ, ಅದು ಆನ್ಲೈನ್ ಅಲ್ಲಿ ಇದೆ. ಡೈವರ್ಸ್ ಕೇಸ್ಗಳಲ್ಲಿ ತುಂಬಾ ಡೈವರ್ಸ್ ಆಗ್ತಿರೋದು ಕ್ರಿಶ್ಚಿಯನ್ಸ್ದು ಅಂತ ಒಬ್ಬ ಫಾದರ್ ಹೇಳ್ತಾರೆ. ಒಬ್ಬ ಬಹುದೊಡ್ಡ ನಟನ ಈ ಡೈವರ್ಸ್ ಕೇಸ್ಗೆ ಸಂಬಂಧಪಟ್ಟಂತ ಅವ್ರು ಮಾತಾಡ್ತಾರೆ. ನಾನು ಹೇಳಿದ್ದೆ, ಒಂದು 6-7 ವರ್ಷದ ಹಿಂದ್ಗಡೆಯೇ ಹೇಳಿದ್ದೆ, ಈ ಒಂದು ಚಲನಚಿತ್ರ ರಂಗದಲ್ಲಿ ಇದೆಯಾ, ಪೊಲಿಟಿಕ್ಸ್ಗೆ ಬರಬೇಡ, ಮಿಸ್ ಹೋಗೋ ಟ್ರೈನ್ ಅದು, ಇನ್ನು ಅವಮಾನಿಸುತ್ತೆ, ಇಲ್ದಿದ್ದನ್ನೆಲ್ಲ ಹುಡುಕಿ ಕೆದಕಿ ತೆಗೆದು ಬಂದು ತಟ್ಟೆಲಿ ಇಡ್ತಾರೆ, ಏಸ್ಕೆ ಮಾಡಿಸುತ್ತೆ ಅಂತ ನಾನು ಹೇಳಿದ್ದೆ. ಕೇಳಲಿಲ್ಲ. ಇವತ್ತು ನೀವು ಚೆಕ್ ಮಾಡಿ, ಒಂದು ಡೈವರ್ಸ್ ಆಗ್ತಿರೋ 100 ಕೇಸ್ಗಳಲ್ಲಿ ಕಡಿಮೆ ಅಂದರೂ 90 ಭಾಗ ಕ್ರಿಶ್ಚಿಯನ್ಸ್ದು ಅಂತ ಹೇಳ್ತಾರೆ. ಮಿಸ್ಸಿಂಗ್ ಟ್ರೈನ್ ಯಾವುದೋ ಒಂದು ಬೇಕು, ಬಟ್ ಅದು ತಗೊಂಡಾಗ ಇದೆಲ್ಲ ಬಿಡಬೇಕು, ಇದನ್ನ ಬಿಡೋಕೆ ನಾವು ಸಮಾಧಾನವಾಗಿಲ್ಲ. ನೀವು ಯಾರನ್ನೇ ನೋಡಿ, ದೊಡ್ಡ ನಾಯಕರಾಗಬೇಕು ಅಂದ್ರೆ ತ್ಯಾಗಕ್ಕೆ ಸಿದ್ಧರಾಗಬೇಕು. ಅವ್ರು ತ್ಯಾಗ ಮಾಡಿರ್ತಾರೆ, ನೀವು ಗಮನಿಸಿ ನೋಡಿ. ನೀವು ಅವ್ರ ಕುಟುಂಬ, ನೀವು ಯಾವತ್ತಾದ್ರೂ ನಮ್ಮ ದೊರೆಯ ಪತ್ನಿಯನ್ನ ನೋಡಿದ್ದೀರಾ ಸಾಮೂಹಿಕವಾಗಿ, ಸಾರ್ವಜನಿಕವಾಗಿ ಅವ್ರ ಜೊತೆಯಲ್ಲಿ ಕುಳಿತುಕೊಳ್ಳೋದು, ಊಟ ಮಾಡೋದು, ಸುತ್ತಾಡೋದು, ಟ್ರಿಪ್ ಹೋಗಿರೋದು, ಬರ್ಡೇ ಮಾಡಿರೋದು, ಆನಿವರ್ಸರಿ ಮಾಡಿರೋದು ನೀವು ನೋಡಿದ್ದೀರಾ? ದೊರೆ ಮಟ್ಟದ ವ್ಯಕ್ತಿಗಳು ಯಾರಾದ್ರೂ ಮಾಡಿದವನ್ನ ದಡ್ಡ ಅಂತಾರೆ. ಇವನು ರಾಜ್ಯಭಾರ ಮಾಡು ಅಂತ ಹೇಳ್ದ ಅಂದ್ರೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಪರಿವಾರ, ನನ್ನ ಮೊಮ್ಮಕ್ಕಳು ಅಂತ ಕುತ್ಕೊಂಡಿದ್ದಾನೆ ಕಣೋ, ಇವನು ಏನೋ ಅಂತಾರೆ. ನೀವು ನಾಯಕ ಆಗಬೇಕೆಂದರೆ ನೀವು ಜನಗಳ ಪ್ರತಿನಿಧಿ, ಜನಗಳಿಗೋಸ್ಕರವೇ, ಜನರಿಗೋಸ್ಕರವೇ, ಜನರ ಕನಸಿಗೋಸ್ಕರವೇ, ಜನರ ನಂಬಿಕೆಗೋಸ್ಕರವೇ, ಜನರ ಆನಂದಕ್ಕೋಸ್ಕರವೇ, ಅವರ ಆನಂದ, ಅವ್ರ ಪಾರ್ಟಿ. ನೀವು ನೋಡಿ, ಒಬ್ಬ ನಾಯಕನನ್ನ ದಿನಕ್ಕೆ ಕಡಿಮೆ ಅಂದ್ರು ಒಂದು 15 ಫಂಕ್ಷನ್ಸ್ ಓಡಾಡ್ತಿರ್ತಾರೆ. ಕಡಿಮೆ ಅಂದರು ಅವ್ರ ಬರ್ಡೇ ಅಂತೆ, ಇವ್ರ ನಾಮಕರಣ ಅಂತೆ, ಇವ್ರ ಗೃಹ ಪ್ರವೇಶ ಅಂತೆ, ಇವ್ರ ಮದುವೆಗಳಂತೆ, ಇವ್ರ ಸೂತ್ಕುಗಳಂತೆ, ಪುರುಡುಗಳಂತೆ, ಸಾವುಗಳಂತೆ, ವೇದಿಕೆಗಳಂತೆ. ಸುಸ್ತಾಗ್ಬಿಡ್ತೇವೆ ನಾವು. ನಮ್ ಕೈಯಲ್ಲಿ ಆಗುತ್ತಾ ಆತರ? ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಎಲ್ಲ ಮರ್ತು ಬಿಡ್ಬೇಕು. ತನ್ನ ಮಗು ಬರ್ಡೇಗಿಲ್ಲ, ಇನ್ನೊಬ್ರು ಮಗುವಿನ ಬರ್ಡೇಗೆ ಅಲ್ಲಿ ಇರ್ಬೇಕು. ಇಲ್ಲಿ ಮನೇಲಿ ತದಗಿಡ ದೋಮ್
ಒಂದನ್ನ ಹಿಡ್ಕೊಂಡ್ರೆ ಒಂದನ್ನ ಬಿಡಬೇಕು, ಅದನ್ನ ಆಗೋದಿಲ್ಲ. ಎಲ್ರಿಗೂ ಆ ರೀತಿ ಆಗಲು ಸಾಧ್ಯವಿಲ್ಲ, ನೆನಪಿಟ್ಕೊಳ್ಳಿ. ಎರಡೆರಡು ದೋಣಿಯಲ್ಲಿ ಕಾಲಿಟ್ಟ ಹಾಗೆ. ಅದಕ್ಕೆ ಮಿಸ್ಸಿಂಗ್ ಎ ಟ್ರೈನ್ ಇಸ್ ಓನ್ಲಿ ಪೇನ್ಫುಲ್ ಇಫ್ ಯು ರನ್ ಆಫ್ಟರ್ ಇಟ್. ಹೋಗೋದೋಯ್ತು, ಅದ್ರ ಹಿಂದ್ಗಡೆ ಬೇರೆ ಓಡೋದು, ಸಿಕ್ಬಿಡುತ್ತೆ, ಇದೋ ಹಿಡ್ಕೊಬಿಟ್ಟೆ, ಇದೋ ಸಿಕ್ಬಿಡುತ್ತೆ ಅನ್ನತಕ್ಕಂಥದ್ದು. ಬಿಡೋ, ನೋಡೋಣ, ಇನ್ನೊಂದು ಅವಕಾಶ ಬಂದಾಗ ನೋಡೋಣ, ಇನ್ನೊಮ್ಮೆ ಇನ್ನೊಂದು ನೋಡೋಣ. ಈ ಟ್ರೈನ್ ಇಲ್ಲ ನಮ್ದು, ಕಾಶಿಗೆ ಹೋಗ್ಬೇಕು ಅಂತ ಬುಕ್ ಮಾಡಿದ್ವಿ, ಇಲ್ಲ, ಫ್ಲೈಟ್ ಮಿಸ್ ಆಯ್ತು, ಪ್ರೀತಿ ಮಿಸ್ ಆಯ್ತು, ಮದುವೆ ಮಿಸ್ ಆಯ್ತು. ನಾವು ತ್ಯಾಗಕ್ಕೆ ಸಿದ್ಧರಿಲ್ಲ. ಗ್ರಹಣ ಅಂದ್ರೆ ಅದೇ, ಅಲ್ಲೇ ಕುತ್ಕೊಂಡು ಅದನ್ನೇ ಕೊರಗ್ತಾ, ಅದನ್ನೇ ಸಂಕಟ ಪಡ್ತಾ, ಒದ್ದಾಡುತ್ತಾ ಕುಳಿತುಕೊಳ್ಳತಕ್ಕಂಥ ಭಾವ. ಅದಕ್ಕೆ ಗ್ರಹಣ ಅಂದ್ರೆ ನಿಮ್ಮನ್ನ ಪ್ರಚೋದಿಸುತ್ತೆ. ಅದು ಆ ದುಃಖವನ್ನ ಇಮ್ಮಡಿ ಅದನ್ನೇ ರಫ್ಚರ್ ಇನ್ನಷ್ಟು ಮಾಡತಕ್ಕಂಥ ಭಾವ. ಅಯ್ಯೋ ಹಿಂಗಾಗೋಯ್ತಲ್ಲ, ಅಯ್ಯೋ ಹಂಗಾಗೋಯ್ತಲ್ಲ, ಅಯ್ಯೋ ಈ ತರ ಆಗೋಯ್ತಲ್ಲ, ಅಯ್ಯೋ ಕಳ್ಕೊಂಡೆ. ತಮಾಷೆ ಏನು ಅಂದ್ರೆ, ನೀವು ಬರುವಾಗ ಏನು ತರಲಿಲ್ಲ. ಈ ಎಲ್ಲಾ ಪ್ರಭಾವಗಳನ್ನ ಈ ಗ್ರಹಣ ಉಂಟು ಮಾಡಿದೆ. ಒಂದು ಅಮ್ಮನ ಪ್ರಭಾವ, ಅಪ್ಪನ ಪ್ರಭಾವ, ಸ್ಕೂಲಿನ ಪ್ರಭಾವ, ಕಾಲೇಜ್ನ ಪ್ರಭಾವ, ಗೆಳೆಯರ ಪ್ರಭಾವ, ಬಂಧುಗಳ ಪ್ರಭಾವ, ದುಡ್ಡಿನ ಪ್ರಭಾವ, ಅಧಿಕಾರದ ಪ್ರಭಾವ. ಏನೂ ಇಲ್ಲ. ನೀವು ಸ್ಕೂಲ್ ಡೇಸ್ ಅಲ್ಲಿ ಯೋಚನೆ ಮಾಡಿ ನೋಡಿ, ಹೇಗಿದ್ರಿ, ಎಷ್ಟು ಆನಂದವಾಗಿದ್ರಿ. ಅಲ್ಲೊಂದು ಎಕ್ಸ್ಪೆಕ್ಟೇಷನ್ ಇಲ್ಲ, ಇನ್ನೊಂದಿಲ್ಲ. ಕಾಲೇಜ್ ಬರ್ತಿದ್ದಾಗಿ ಆ ಗಡುಸು ಮುಖ, ಇನ್ನೊಂದೇನೋ ಒಂದು ಧಾವಂತ, ಇನ್ನೊಂದೇನೋ ಒಂದು ಆತಂಕ, ಈ ತರ ತುಂಬಿಸ್ಕೊಂಡು ಕುತ್ಕೊಳ್ತಕ್ಕಂಥದ್ದು. ಸೀರಿಯಸ್ನೆಸ್. ಇವು ಓದ್ಬೇಕು, ಇವು ಇದು ಮುಗಿದ್ಮೇಲೆ ಕೆಲ್ಸಕ್ಕೆ ಸೇರ್ಬೇಕು, ಅಯ್ಯೋ ಡಿಗ್ರಿ ಹಿಂಗ್ ಮುಗಿಸ್ಕೋಬೇಕು, ಇಂಥ ಕಾಲೇಜ್ಗೆ ಸೇರ್ಬೇಕು, ಇಂಥ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕು. ಸ್ಕೂಲ್ ಡೇಸ್ ಅಲ್ಲಿ ಅದು ಯಾವುದಿಲ್ಲ. ಆದ್ರೆ ಇವತ್ತು ಸ್ಕೂಲ್ಗಳನ್ನು ಕೆಡಿಸ್ಬಿಟ್ಟಿದೆ. ಅಯ್ಯೋ ಮೊನ್ನೆ ನೋಡ್ಬೇಕು, 7ನೇ ಕ್ಲಾಸ್ ಮಕ್ಕಳಿಗೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಓದು ಅಲ್ಲಿ ಆ ಬೋರ್ಡಿಂಗ್ ಸ್ಕೂಲ್ ಹಾಸ್ಟೆಲ್ ಅಂತಕ್ಕಂಥದ್ದು ಚಚ್ಚಾಕ್ಬಿಟ್ಟಿದ್ದಾರೆ. ಯಪ್ಪ, ಏನೋ ಇದು ಅನ್ಸೋತಲ್ಲ. ಎಷ್ಟೋ ಮಕ್ಕಳು ಸ್ಕೂಲ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಸ್ಕೂಲ್ ಹೆಸರು ಹೇಳೋಕೆ ಇಷ್ಟ ಇಲ್ಲ ನನಗೆ. ನಿಮ್ ಸವಾಸನೆ ಬೇಡ. ಮಕ್ಕಳಿಗೇನು ಈ ರೀತಿಯ 7, 8, 9 ಆಡೋ ವಯಸ್ಸು, ತಿನ್ನೋ ವಯಸ್ಸು, ಕುಣಿಯೋ ವಯಸ್ಸು, ಪ್ರಕೃತಿ ನೋಡೋ ವಯಸ್ಸು. ಏನ್ ಮಾಡ್ತಿದ್ದೀರಿ ನೋಡಿ. ಇದೆ ಈ ಗ್ರಹಣದ ಪರಿಚಯ ಮಕ್ಕಳಲ್ಲಿ ತುಂಬಿಸಿಟ್ಟಿರೋದು. ನಮಗ ಆ ತರ ಬಂದ್ಬಿಟ್ಟಿದೆ ಮಕ್ಕಳೇ, ಆ ತರ ಬಂದ್ಬಿಟ್ಟಿದೆ. ಇದೇ ಗ್ರಹಣ. ಎದ್ರೆ ಕೂತ್ರೆ ಇದೊಂದು. ಇಲ್ಲ ಆ ಟ್ರೈನ್ ಮಿಸ್ ಆಗಿದೆ, ಬಿಡು, ನನ್ನ ಜೀವನ ಇಷ್ಟೇ. ಹೋಗು. ಮೊನ್ನೆ ಒಂದು ದಂಪತಿ, ನಿಜವಾಗ್ಲು ಅದು ತುಂಬಾ ಒಂದು ಆತ್ಮೀಯರು, ಯಾವಾಗ್ಲೂ ಇವ ಸೋ ಹ್ಯಾಪಿ, ಹೇಳಿದ್ದೆಲ್ಲ ರೈಟ್ ಗುರುಗಳಂತ. ಆದ್ರೆ ಅಲ್ಲಿ ಬರ್ದಿದ್ದು ದಾಂಪತ್ಯದಲ್ಲಿ ಪತ್ನಿಯಿಂದ ನೋವು ತಿಂತೀರಿ ಅಂತ. ಆ ಮಗು ಹೇಳ್ಕೊತಾನೆ ನೋವಿಂದ. ಪಾನಿಪುರಿ ತಂದಿದ್ರೆ ಮನೇಲಿ ಇವ್ರ ತಮ್ಮ, ತಂಗಿ, ಅವ್ರ ರಿಲೇಟಿವ್ಸ್ ಬಂದಿದ್ದಾರೆ, ಇವ್ರು ಹೊರಗಡೆ ಹೋಗಿದ್ದಾರೆ, ತಗೊಂಡ್ ಬಂದಿದ್ದಾರೆ. ಹಾಕೊಡು ಅಂತ ಹೇಳಿರೋದು ಅಷ್ಟೇ. ಅವ್ರಿಗೆ ಚಾಟ್ ಮಸಾಲ ಇಷ್ಟ ಅಂತ ಅದನ್ನ ಹಾಕೊಡು. ತಗ್ಗೋ, ದಗ್ ಅದೊಂದು ಮಾತು. 3 ತಿಂಗಳಾಗಿದೆ. ಬೆಳೆದ ಮಕ್ಕಳನ್ನ ಕರ್ಕೊಂಡು ಹೋಗಿ ಸೀದಾ ತಾಯಿ ಮನೆಯಲ್ಲಿ ಕುತ್ಕೋಬಿಟ್ಟಿದೆ. ಸಪೋರ್ಟ್ ಆಗಿ ತಾಯಿ ಮಾತಾಡೋದು, ತಮ್ಮಂದ್ರು ಮಾತಾಡೋದು. ನಿಂಗೆ ಎಷ್ಟು ಕೋಟಿ ಬೇಕೋ ಭಾವನ್ನ. ತುಂಬಾ 3 ಮಕ್ಕಳ ತಂದೆ. ಪ್ರೀತಿ ಇಲ್ಲದೆ ಕೋಟಿಗೊಬ್ಬ ಆತ 3 ಮಕ್ಕಳ ತಂದೆ ಆಗ್ತಾನ? ಎಷ್ಟು ಅನುರಾಗ ಇರ್ಬೇಕು. ಬರುತ್ತೆ ಸಂಸಾರ ಅಂದ್ಮೇಲೆ ಅಲ್ಲೊಂದು. ಇರ್ಲಿ ಬಿಡಮ್ಮ, ಏನೋ ಅಳಿ ಅಂದ್ರೆ ಮಗಳು ಯಾಕೋ ಮುನಿಸ್ಕೊಂಡಿದ್ದಾಳೆ, ಒಂದಿನ ಇಡ್ಸ್ಕೊಂಡು ಕಳಿಸ್ತೀನಿ, ನೀವೇನು ಯೋಚನೆ ಮಾಡ್ಬೇಡಿ. ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸೀದಾ. ಈಗ ನೀನೇ ಬಂದು ಇಲ್ಲಿ ಕ್ಷಮಾಪಣೆ ಕೇಳಿ ಕರ್ಕೊಂಡು ಹೋಗ್ಬೇಕು. ನೋಡಿ, ಈ ತರ ಗ್ರಹಣಗಳು ಈ ತರವೇ ಬರೋದು, ಇನ್ಯಾರೂ ಅಲ್ಲ. ನಮ್ಮ ಪಾಡಿಗೆ ನಾವಿರ್ತೇವೆ, ನಾವು ಏನೋ ಒಂದು ಆಸೆ ಪಟ್ಟಿರ್ತೇವೆ, ಇಲ್ಲ ನಮ್ಮಿಂದ ಒಂದು ಎಡವಟ್ಟಾಗುತ್ತೆ. ಅಲ್ಲೊಂದು ಅಯ್ಯೋ ನಿಮ್ಮ ಮಗನ ಜೈಲಿಗೆ ಹೋಗ್ಬಿಟ್ಟಿದಾನ, ಪೊಲೀಸ್ ಕೇಸ, ನಿಮ್ಮ ಮಗಳು ಓಡೋಗ್ಬಿಟ್ಲಾ, ಅಯ್ಯೋ ನಾವ್ ಅವತ್ತೇ ಅನ್ಕೊಂಡ್ವಿ ಅವನಿಗೆ ಮದುವೆ ಮಾಡಬಾರ್ದಿತ್ತು, ಇವ್ರ ಮಗನ್ನೇ ಕೊಡ್ಬೋದಿತ್ತಲ್ಲ, ಇವ್ರ ಮಗಳನ್ನೇ ಕೊಡ್ಬೋದಿತ್ತಲ್ಲ, ಇವರೇ ನಿಂತು ನಾವು ಮದುವೆ ಮಾಡ್ಬೋದಿತ್ತಲ್ವಾ. ತಗೋ, ಗ್ರಹಣಗಳು ಇವ್ರೆ, ನಮ್ಮ ಸುತ್ತಮುತ್ತಲಿನವರ ಪ್ರಭಾವವೇ ನಮ್ಮನ್ನ ತಳ್ಳಿ ದಬ್ಬಿ ಇನ್ನೊಂದು ಅಂತ ಹಾಕ್ತಕ್ಕಂಥದ್ದು. ಈ ಗ್ರಹಣ ಅಂದ್ರೆ ಇನ್ಯಾರು ಅಲ್ಲ ಮಕ್ಕಳೇ, ನಿಜ ಹೇಳ್ತಾನೆ,
ಕಿವಿ ತುಂಬಿಸೋರು. ನಮ್ಮ ಕಿವಿಗೆ ಬಂದು ಏನಾದ್ರೂ ನೀವು ಅನ್ಕೋತೀರಿ, ಕಿವಿ ತುಂಬಿಸೋರಿಂದ ಏನಾಗ್ಬಿಡುತ್ತೆ ಗುರುಗಳೇ? ಏನಾಗ್ಬಿಡುತ್ತೆ ಅಬ್ಬಬ್ಬ ಅಂದ್ರೆ ಏನೋ ಒಂದ್ ಹೇಳ್ತಾರೆ ನೆಗೆಟಿವ್. ಖಂಡಿತ ಆಗ ಅನ್ಕೋಬೇಡಿ, ಖಂಡಿತ ಆ ಮಾತನ್ನು ವಾಪಸ್ ತಗೊಳ್ಳಿ. ಕಿವಿ ತುಂಬಿಸುವವರೇ ಸರ್ವನಾಶ ಮಾಡಿಸ್ತಾರೆ. ಹೌದು, ಅಂತ ರಾಮ ವನವಾಸಕ್ಕೆ ಹೋಗಿದ್ದು ಒಬ್ಬ ಕಿವಿ ತುಂಬಿಸುವ ಒಂದು ಹೆಣ್ಣಿನಿಂದ. ಮಂದರೆ ಬಂದು ಕಿವಿ ತುಂಬಿಸಾಕ್ಬಿಟ್ರು ಕೈಕೈಗೆ. ನಿನ್ನ ಮಗ ನಿನ್ಗೆ ವರ ಕೊಟ್ಟಿದ್ರಲ್ಲ ದಶರಥರು, ಇವಾಗ ಕೇಳು. ನಿನ್ನ ಮಗ ಅಲ್ವಾ, ನಿನ್ನ ಮಗನ್ಗೆ ಅರ್ಹತೆ ಅಲ್ವಾ, ಏನ್ ಹೇಳ್ತೀಯಾ? ವಯಸ್ಸಾದ ಕಾಲದಲ್ಲಿ ಮದುವೆ ಆಗಿದ್ದೀಯಾ, ಆ ಅನುಬಂಧ ಕೊಟ್ಟಿದೀಯಾ, ಯುದ್ಧದಲ್ಲಿ ಸಹಾಯ ಮಾಡಿದೀಯಾ. ಕೈಕೈಗೆ ಒಂದು ಅದ್ಭುತವಾದ ಶಕ್ತಿ ಇತ್ತು, ಅದನ್ನ ಇನ್ನೊಂದ್ ದಿನ ಹೇಳ್ತಾರೆ. ರಥ ಬಿದ್ದೋಗ್ತಿತ್ತು, ಕಾಪಾಡ್ತಾಳೆ. ಇಲ್ಲ ಅಂದಿದ್ರೆ ದಶರಥ ಇಲ್ಲ, ಮುಂದಕ್ಕೆ ಮಕ್ಕಳು ಇಲ್ಲ. ದೇವತೆಗಳು ದಾನವರ ಯುದ್ಧಕ್ಕೆ ಹೋದಾಗ ಅಂಥದ್ದು ಒಂದು ದೊಡ್ಡ ಸಹಾಯ. ವಜ್ರ ಹಸ್ತ ಹಾಕಿತು, ದೇವ್ರು ಕೊಟ್ಟಿರೋ ವರ ಕೈಕೈಗೆ. ಅಂತ ಒಂದು ಕೈಕೈ ಎಷ್ಟು ಶುದ್ಧ ಹಸ್ತಳು, ಶುದ್ಧ ಬುದ್ಧಿ ಅಂದ್ರೆ ನೀವು ನಂಬೋಲ್ಲ. ಕೌಸಲ್ಯಮ್ಮನ ಮಡಿಲಲ್ಲಿ ಬೆಳೆಯುವುದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ಕೈಕೈಯ ಮಡಿಲಲ್ಲೇ ಬೆಳೆದಿದ್ದ ಹೆಚ್ಚು ಅಂತ ಹೇಳ್ಕೊತಾರೆ ರಾಮರು. ಕೈ ತುತ್ತು ಕೊಟ್ಟು ಬೆಳೆಸಿದ ತಾಯಿ. ಯಾಕಂದ್ರೆ ಕಡೆ ತಾಯಿ. ಮಕ್ಕಳಿಲ್ಲ ಆಲಾಪನ. ದಶರಥರಿಗೆ ಅಷ್ಟು ದೊಡ್ಡ ಸಾಮ್ರಾಜ್ಯಾಧಿಪತಿ, ಚಕ್ರವರ್ತಿ, ಇಡೀ ಭೂಮಂಡಲಕ್ಕೆ, ಪಶು ಪಕ್ಷಿ ಪ್ರಾಣಿಗಳು ಎಲ್ಲದಕ್ಕೂ ಅಧಿನೇತ, ದಶ ದಿಕ್ಕುಗಳಿಗೂ ನಿಂತು ಯುದ್ಧ ಮಾಡುವ ಏಕೈಕ ವ್ಯಕ್ತಿ ಅವತ್ತಿನ ಕಾಲಕ್ಕೆ. ನೆನಪಿಟ್ಟುಕೊಳ್ಳಿ, ಅಂತ ಒಂದು ದೇವಿ ಪುತ್ರ. ಅಯೋನಿಜ, ನೆನಪಿಟ್ಕೊಳ್ಳಿ. ದಶರಥರು ಅಮ್ಮ ಅಪ್ಪನ ಹೊಟ್ಟೆಲ್ ಹುಟ್ಲಿಲ್ಲ, ಅಯೋನಿಜರಾಗಿ ಭೂಮಿಗೆ ಬಂದಿತ್ತು. ಅಜಗರ ಚಕ್ರವರ್ತಿಗೆ ಸಾಮಾನ್ಯದ್ದಲ್ಲ. ಕಾರಣೀ ಜನ್ಮ. ರಾಮರಿಗೆ ತಂದೆಯಾಗಬೇಕಿತ್ತು, ಅಷ್ಟು ತಪಸ್ ಮಾಡ್ಕೊಂಡಿದ್ರು. ಅಂದ ದಶರಥರ ಧರ್ಮಪತ್ನಿ ಕೈಕೈಯಮ್ಮ ತುಂಬಾ ಪ್ರೀತಿ ರಾಮರ ಮೇಲೆ. ರಾಮನ ಅಂದ, ರಾಮನ ಪ್ರೀತಿ ಕೌಸಲ್ಯ ದೇವಿ ಕೈಯಲ್ಲಿ ಆಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ದೃಷ್ಟಿ ತಾಕ್ಬಿಡುತ್ತೆ, ತಾಯಿ ಕಣ್ ದೃಷ್ಟಿ. ತಾಯಿ ಕಣ್ಣಿಗಿಂತ ಕೆಟ್ಟ ದೃಷ್ಟಿ ಇಲ್ಲ. ಅದಕ್ಕೆ ಈಗ್ಲೂ ನಾವು ಹೇಳ್ತೇವೆ, ತಾಯಿ ಕೈ ಯಾವ್ದಾದ್ರು ಎಳೆ ಮಗು ಹುಟ್ಟಿದ ತಕ್ಷಣ ತಾಯಿ ಪಕ್ಕದಲ್ಲೇ ನೋಡ್ತಾ ಇದ್ರೆ ಹಿರಿಯರು ತಿವಿತಾರೆ. ಏನ್ ಮಗುನ್ ಹಂಗೇ ನೋಡ್ತೀಯ, ಹಂಗೇ ನೋಡ್ತೀಯ, ಮಗುಗ್ ದೃಷ್ಟಿ ಆಗುತ್ತೆ. ಹಾಲು ಕುಡ್ಸೋವಾಗ, ಊಟ ತಿನ್ಸೋವಾಗ, ಆಡೋವಾಗ ಎತ್ಕೊಳ್ಳೋದು, ಮುದ್ದು ಮಾಡೋದು. ಅರ್ಧ ಮಕ್ಳಿಗೆ, ಎಳೆ ಮಕ್ಳಿಗೆ ಅನಾರೋಗ್ಯ ಆಗ್ತಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ದೊಡ್ಡವ್ರು ಏನ್ ಮಾಡೋರು ಗೊತ್ತಾ? ತಾಯಿ ಮೇಲೆ ಒಂದ್ ಕಣ್ಣಿಡೋರು ಫಸ್ಟ್. ಇವಳ ಕಣ್ಣೆ ಕಿಸರಾಗುತ್ತೆ ಹತ್ರ ಅಂತ. ಒಂದು ಮಗುಗೆ ಅನಾರೋಗ್ಯ ಹೆಚ್ಚಾಗಿ ಆಗುತ್ತೆ ಅಂದ್ರೆ ತಾಯಿ ಕಣ್ಣೆ ಮೊದಲು ತಾಕೋದು. ದೊಡ್ಡವ್ರಿಗೆ ಗೊತ್ತಿತ್ತು. ಅದು ಆ ಕಾಲದಲ್ಲೇ ನಿರ್ಣಯ ಆಗ್ಬಿಟ್ಟಿದೆ. ಕೌಸಲ್ಯಮ್ಮನಿಗೆ ಬರೀ ಹಾಲು ಕುಡ್ಸೋಕಷ್ಟೇ ಕಾವಲು, ಮುಖ ನೋಡಕ್ ಬಿಡ್ತಿರ್ಲಿಲ್ಲ. ಅದ್ ಎಷ್ಟು ಆಲಾಪಿಸಿದಳು ನನ್ನ ತಾಯಿ ಕೌಸಲ್ಯಮ್ಮ. ಆ ಮಗುನ್ ತಗೊಂಡೋಗ್ಬಿಡೋರು. ರಾಜಮಾತೆ ಏನೋ, ಆದರೆ ಕೈ ನೀವು ನಂಬೋಲ್ಲ, ತಾನು ನಿಂತು ಮಗುವನ್ನ ತಿನ್ನಿಸ್ತಾ, ಆಡಿಸ್ತಾ, ಮುದ್ದು ಮಾಡಿಸ್ತಾ ರಾಮನ ಲೀಲೆಗಳನ್ನ ನೋಡಿದ್ರು. ಎಷ್ಟು ಮಮಕಾರ ಗೊತ್ತಾ? ಅಂತ ಕೈ ದೇವಿಯ ಮನಸ್ಸನ್ನೇ ಕೆಡಿಸ್ದವಳು ಮಂದರ. ಅಲ್ಲೊಂದು ನಡಿಬೇಕಿತ್ತು ದೇವಿ ಮಾಯ, ದೇವಿ ಕಾರ್ಯ, ರಾವಣ ಸಂಹಾರ. 13.5 ವರ್ಷ ಆ ಒಂದು ವನವಾಸದ ಫಲ ಇಟ್ಟುಕೊಂಡು ಹೋಗಿ ರಾಮಯ್ಯ ಯುದ್ಧ ಮಾಡಬೇಕಿತ್ತು. 14 ವರ್ಷ ತಪಸ್ಸದು. 14 ವರ್ಷದ ತಪಸ್ಸಿನ ಶಕ್ತಿ ತಗೊಂಡೇ ರಾವಣಾಸುರನ ಸಂಹಾರ ಆಗ್ಬೇಕಿತ್ತು. ಅದಕ್ಕೆ ಕೈ ಬಾಯಲ್ಲಿ ನುಡಿಸೋ ಹಾಗೆ ಮಾಡ್ತಾಳೆ. ಕಿವಿ ಹೊಡೆದೋಯ್ತು ಒಂದು ಸಾಮ್ರಾಜ್ಯನೇ, ಒಂದು ಜೀವ. ದಶರಥರು ಹೋಗ್ಬಿಟ್ರ, ಕೈ ಜೈಲಿಗೆ ಹೋಗ್ಬಿಟ್ಲ, ಭರತನೇ ಹಾಕಿಬಿಡ್ತಾನೆ. ಗೊತ್ತಾಗಿ ರಾಮ ಎಷ್ಟು ಉಗ್ರ ಆಗ್ತಾನೆ ಗೊತ್ತಾ? ಬಂದ ತಕ್ಷಣ ರಾಮರು ಆ ವನವಾಸ ಮುಗಿಸಿ ಬಂದ ತಕ್ಷಣ ಯಾರ ಕಾಲಕ್ಕೆ ಗೊತ್ತಾ ಫಸ್ಟ್ ಬೀಳೋದು? ಕೈ ತಾಯಿಗೆ. ನೀನಿಲ್ಲದಿದ್ದರೆ ಈ ಪಟ್ಟಾಭಿರಾಮನ ಈ ಹೆಸರು, ಈ ಖ್ಯಾತಿ ಆ ಅಮ್ಮ ಹೇಳಿದ್ರಿಂದಲೇ ಇಷ್ಟೆಲ್ಲ ನಡೆದಿದ್ದು ಅನ್ನತಕ್ಕಂಥದ್ದು. ಅಮ್ಮನಿಗೆ ಮೊದಲ ನಮಸ್ಕಾರ ರಾಜಮಾತೆಗೆ ಮಾಡದೆ ಮೊದಲು ಬಂದು ಕೈ ದೇವಿಗೆ ನಮಸ್ಕಾರ ಮಾಡೋದು. ಭರತನನ್ನ ಕೇಳೋದೇ ಹಾಗೆ, ಎಲ್ಲಿ ಅಮ್ಮ ಅಂತ ಹಾಕಿಟ್ಬಿಟ್ಟಿದ್ದಾನೆ. ಆ ಹುಚ್ಚಿ ತರ ಕೂತು ಬಿಟ್ಟಿದ್ದಾಳೆ ತಾಯಿ. ಅದೆಷ್ಟು ಆಲಾಪಿಸ್ತಾನೆ ಗೊತ್ತಾ? ಅಯ್ಯೋ ನನ್ನ ತಾಯಿ ಅಂತ. ಒಂದು ಕಿವಿ ಚುಚ್ಚಿದ್ರಿಂದ ಅದೇ ರೀತಿಯೇ ಶಕುನಿ
ಕಿವಿ ಚುಚ್ಚಿ 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 ಇಲ್ದಿದ್ದೆಲ್ಲ ಹಾಕಿ ಹೇಳಿ ಹೇಳಿ ಅದರಲ್ಲಿ ಇನ್ನೊಂದು ಸ್ವಲ್ಪ ಒಗ್ಗರಣೆ. ಇನ್ನಿಬ್ಬರು ದುರ್ಯೋಧನನಿಗೆ ಇದು ಮಾಡಿ ಪಾಂಡವರನ್ನ ವನವಾಸಕ್ಕೆ ಕಳಿಸ್ಬಿಟ್ರ. ಅಜ್ಞಾತವಾಸ ಆಗುತ್ತಾ. ನನ್ನ ತಾಯಿ ಮಹಾರಾಣಿ, ಸಾಮ್ರಾಜ್ಞಿ, ಇಂದ್ರಪ್ರಸ್ಥಕ್ಕೆ ಸೇನಾಪತಿಯ ತಾಯಿ. ಅಯ್ಯೋ, ಶಶಿದೇವಿ ಅಂಶ ದ್ರೌಪದಿ ಇದೆ. ಅಯ್ಯಮ್ಮ ಮನೆ ಕೆಲಸ ಮಾಡೋಂಗ್ ಮಾಡಿಬಿಟ್ರಲ್ಲಪ್ಪ, ಮಸಾಜ್ ಕೆಲಸ ಮಾಡೋಂಗ್ ಮಾಡಿಬಿಟ್ರಲ್ಲಪ್ಪ, ಕುಂಡಿ ತೊಳೆಯೋ ಕೆಲಸ ಮಾಡಿಸಿಟ್ಟು ಬಿಟ್ರಲ್ಲಪ್ಪ. ಯೋಚನೆ ಮಾಡಿ ಎಂತ ಒಂದು ಕಿವಿ ಚುಚ್ಚಿದ ಒಂದು ಪ್ರಭಾವ. ನಿಮ್ಮ ಸುತ್ತಮುತ್ತಲು ಗ್ರಹಣ ಅಂದ್ರೆ ಇದೆ, ನೀವು ಕರೆಕ್ಟಾಗೇ ಇರ್ತೀರಿ. ನಿಮ್ಮನ್ನ ಈ ರೀತಿ ಪ್ರಭಾವಕ್ಕೆ ಸಾರ್ ಅವ್ರೇನೋ ಇನ್ವೆಸ್ಟ್ಮೆಂಟ್ ಸೂಪರ್ ಅಂತೆ, ಇದ್ರಲ್ಲೇನೋ ಅಂತೆ, ಅದರಲ್ಲೇನೋ ಅಂತೆ, ಈ ಹುಡುಗಿ ಚೆನ್ನಾಗಿದೆ, ಇದ್ದಿದ್ದಿಗಂತೆ. ನಮಗ್ ಗೊತ್ತೇ ಇಲ್ಲ, ಪ್ರಭಾವಕ್ಕೆ ಒಳಗಾಗಿ ಬಿಡುತ್ತೇವೆ. ಅದಕ್ಕೆ ಪ್ರಭಾವಕ್ಕೆ ಒಳಗಾಗಬಾರದು ಅಂತಲೇ ನಮ್ಮ ಹಿರಿಯರು ಪ್ರತಿ ಹೆಜ್ಜೆಗೊಂದು ದೇವಸ್ಥಾನ, ಪೂಜಾ ಮಂದಿರ, ದೇವ ಮಂದಿರ, ಧ್ಯಾನ ಮಂದಿರ, ಗುರು ಮಂದಿರ, ತಪಸ್ವಿಗಳ ಮಂದಿರ, ಮಹರ್ಷಿಗಳ ಮಂದಿರ ಅನ್ನತಕ್ಕಂಥದ್ದು. ಕಿವಿ ಸುಮ್ಮನೆ ಅಲ್ಲ, ಅದು ಹಂಗಂತೆ ಅಯ್ಯ ಸ್ಕೂಲು, ಅಯ್ಯೋ ಈ ಕಾಲೇಜು, ಈ ಕೋರ್ಸು, ಇದಾಗಬಾರ್ದು. ಆ ಧಾವಂತಕ್ಕೆ, ಆ ದಿಗುಲುಗಳಿಗೆ ಕಿವಿ ತುಂಬಿಸ್ಕೊಂಡು ಸರ್ವನಾಶ ಮಾಡಿಬಿಡ್ತಾರೆ. ನೆನಪಿಟ್ಕೊಳ್ಳಿ, ಗ್ರಹಣ ಅಂದ್ರೆ ಇದೆ. ನಿಮಗೊಂದು ಗಾಡಿ ಇಲ್ಲ ಅಂದ್ರೆ ಅದು ಏನದು, ನಿಮಗೊಂದು ಕಾರ್ ಇಲ್ಲ ಅಂದ್ರೆ ಅದು ಹೆಂಗದು. ಈ ರೀತಿ ನಮ್ಮನೆ ಇಲ್ಲದೆ ಮೊನ್ನೆ ಕೂಡ ಒಂದು ತಾಯಿ ಮಗ BDA ಗೌರ್ಮೆಂಟ್ದು ಒಂದು ಫ್ಲಾಟ್ ಸ್ಯಾಂಕ್ಷನ್ ಆಗಿದೆ. ಲೋನ್ ಏನೇನೋ ಮಾಡ್ತಿದೆ ತಾಯಿ ಜೀವ. 40 ಲಕ್ಷ. ನಾನು ಹೇಳಿದೆ 40 ಲಕ್ಷದ ಫ್ಲಾಟು, BDA ಫ್ಲಾಟು, ಇವ್ರ ಮನೆ ಬಂಗಾರ ಆಗೋಗ. ನಿನ್ ಕಾಲಕ್ಕೆ ಬೀಳ್ತೀನಮ್ಮ, ತಾಯಿ ಜೀವ. ಬೇಡ ಕಣವ. 40 ಲಕ್ಷದ ಫ್ಲಾಟ್ ಅಲ್ಲಿ ಏನು ಇರಲ್ಲ. ಹಬ್ಬ ಬಂದ 5 ರಿಂದ 6 ಲಕ್ಷ ಖರ್ಚು ಮಾಡಿದ್ರೆ ಹೆಚ್ಚು. ಅವರು ಖಂಡಿತ ನಂಬಬೇಡ. ಅದ್ರ ಮೇಲೆ ಈ 60-62ನೇ ವಯಸ್ಸಲ್ಲಿ ಲೋನ್ ಮಾಡಿ ಬೇಡ ಕಣೋ. ಇಲ್ಲೊಂದು ಸೈಟ್ ಇದೆಯಲ್ಲ, ಆರಾಮ್ಸೆ ಒಂದು 15 ರಿಂದ 20 ಲಕ್ಷ ರೆಡ್ ಆಕ್ಸೈಡ್ ಹಾಕೊಳ್ಳೋಣ. ಮನೇಲೆಲ್ಲ ಚಿತ್ತಾರ ಬಿಡಿಸೋಣ. ಚಿಕ್ಕದಾಗಿ ಪುಟ್ಟದಾಗಿ ನಮ್ಮ ಮನೇಲಿ ಇರೋಣ. ಸಾಲವಿಲ್ಲದೆ ಬದುಕುವಂತ ನೀಟಾಗಿ ಒಂದು ತೋರಿಸ್ಕೊಟ್ಟೆ ತಾಯಿ ಮಗನಿಗೆ. ಖುಷಿ ಆಗ್ಬಿಟ್ರು. ಆಯ್ತು ಗುರುಜಿ ಮಾಡ್ತೀವಿ. ಯಾವಾಗ ಆರಂಭ ಮಾಡೋಣ? ಜೂನ್ 2 ಮೇಲೆ. ಮಕರ ಲಗ್ನಕ್ಕೆ ಗುರುಬಲ. ಶನಿಯು ಕೂಡ ವಾಕ್ ಪಂಚಾಂಗ ಪ್ರಕಾರ ನಿಜ ಹೇಳ್ಬೇಕಂದ್ರೆ ಒಂದು ವಾಕ್ ಪಂಚಾಂಗ ಅಂತಿದೆ. ನಾವು ಒಂಟಿಕೊಪ್ಪಲ್ ಪಂಚಾಂಗ ಫಾಲೋ ಮಾಡ್ತೇವೆ. ತಮಿಳ್ನಾಡಿನಲ್ಲಿ ವಾಕ್ ಪಂಚಾಂಗ. ಈಗ ಶನಿ ಮೂವ್ಮೆಂಟ್ ಆಗಿದೆ 3ನೇ ಮನೆಗೆ. ಗುರು ಬೇರೆ, ಗುರುಸಾರದಿಂದಲೇ ನಿಮ್ಮ ಧನಸ್ಥಾನ ಅಂಥದ್ದು. ನಿಮಗೆ ಈ ಗ್ರಹಣ ಛಾಯ ಅಷ್ಟಮದಲ್ಲಿದೆ, ಸ್ವಲ್ಪ ಜಾಗ್ರತೆ. ಈ ತರದ್ದು ಗುರು 6ನೇ ಮನೆ ಅಂದ್ರೆ ಸಾಲ. ಯಾರೋ ಕಿವಿ ಚುಮ್ತಾರೆ, ಅದು ಎಲ್ಲೋ ಇದೆ, ಅಲ್ಲಿ ಏನ್ ಕಟ್ಟೋದು ಕೂಡ ಕೇಳಿ. ಇವ್ರನ್ನೇ 40 ಲಕ್ಷದ ಮನೆ ಅಂದ್ರೆ ನೋಡಿ. ಕುಜರಾಹು ಸಂಧಿ ನೆನ್ಪಿಟ್ಕೊಳ್ಳಿ. ಮಕರ ರಾಶಿ ಅಷ್ಟಮದಲ್ಲಿ ನಡೆದಿರೋದ್ರಲ್ಲ. ಸೊ ಅದು ಅಷ್ಟಮ ಅಂದ್ರೆ ಸಾವಿನ ಮನೆ, ದುರಂತಗಳ ಮನೆ. ಸಪ್ತಮಾಧಿಪತಿ ಅಷ್ಟಮ. ಗ್ಯಾರಂಟಿ ದಾಂಪತ್ಯದಲ್ಲಿ ಒಂದು ತೊಂದರೆ ಇರತಕ್ಕಂಥವ್ರು, ಅದರಲ್ಲೂ ಶುಕ್ರನ್ ಛಾಯೆನಲ್ಲಿ ತೊಂದರೆ. ಕಲಾವಿದರಾಗಿದ್ರಿ, ಡಾನ್ಸ್, ಮ್ಯೂಸಿಕ್, ಪೇಂಟಿಂಗ್, ಇಂಥ ಒಂದು ವೃತ್ತಿ ಉದ್ಯೋಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಂದು 40 ದಿನ, 42 ದಿನ, ಯುಗಾದಿ ಕಳೆದ ಒಂದು 10 ದಿನ ಆಗ್ಲಿ, ತುಂಬಾ ಒಳ್ಳೆ ಬದಲಾವಣೆಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲವರೆಗೂ ಸ್ವಲ್ಪ ಪೇಷನ್ಸ್ ಆಗಿರಿ. ಬೇಗ ಆಗ್ಬಿಡ್ಬೇಕು. ಅಯ್ಯೋ ಈ ಮಕರ ರಾಶಿಯವ್ರದ್ದು ಇದೆಯಲ್ಲ, ನಾನು ಯಾವಾಗ್ಲೂ ಅವ್ರದ್ದೊಂದು ಸಿದ್ಧಾಂತ ಇದೆ. ಅದನ್ನ ಮಕರ ರಾಶಿಯವ್ರು, ಮುಖ್ಯವಾಗಿ ಮಕರ ಲಗ್ನದವ್ರು ಫಾಲೋ ಮಾಡ್ಕೊಬಿಟ್ರೆ ಫ್ಯಾಂಟಾಸ್ಟಿಕ್. ಅವ್ರಿಗೊಂದು ಮಾತ್ರ, ನಿಮಗೆ ಯಾರಿಗೂ ಸಿಗದ ಒಂದು ಪುಗುಸಟ್ಟೆ ಒಂದು ಸಲಹೆ ನಿಮಗೆ ಮಕರ ರಾಶಿಯವ್ರ ಹತ್ರ ಸಿಗುತ್ತೆ. ನೀವು ಹೋಗಿ ನೋಡಿ, ಅವ್ರು ಸಾಲ ಮಾಡಲ್ಲ, ಸಾಲ ಕೊಡಲ್ಲ, ರಿಸ್ಕ್ ಇರೋ ಕೆಲಸ ಮಾಡೋದೇ ಇಲ್ಲ. ಅವ್ರಿಗೆ ಬೇಕು ಅಂದಾಗ ಮಾತ್ರ ಒಂದು ಟೈಮ್ ಪಾಸ್ಗೆ ಒಂದು 10 ನಿಮಿಷ ಗೆಳತನ, 10 ನಿಮಿಷ ಶತ್ರುತ್ವ. ದೊಡ್ಡದಾಗಿ ಮಾಡ್ಕೊಳಕ್ ಹೋಗಲ್ಲ. ನಮ್ಗೆ ಹಾಕ್ಬೇಕು.
ಜೀವನದಲ್ಲಿ ಸಂತೋಷವಾಗಿರ್ಬೇಕು ಅಂದ್ರೆ ಮಕರ ರಾಶಿ ಹತ್ರ ಹೋಗಿ ಕೇಳಿ, ಅವ್ರು ಜಾರ್ಕೊಬಿಡ್ತಾರೆ. ನಾನು ನೋಡಿದಾಗ ಈ 12 ರಾಶಿಗಳಲ್ಲಿ ನೋ ರಿಸ್ಕ್ ಜಾತಕ. ತಪ್ಪಿ ನೀವೇನಾದ್ರು ತಗೊಂಡಿದ್ದೀರಿ ಅಂದ್ರೆ ಮುಳುಗ್ತೀರಿ ಗ್ಯಾರಂಟಿ, ನೀವು ಮಾಡುವಾಗಿಲ್ಲ. ಮೊನ್ನೆ ಕೂಡ ಒಬ್ರು ಟ್ರಾನ್ಸ್ಪೋರ್ಟ್ ಇದರಲ್ಲಿ ಕೆಲಸ, ನಾನು ಇನ್ನೊಂದು ಹಾಕೊಂಡಿದ್ದು ಚಿತ್ರಣ ಆಗ್ಬಿಟ್ಟಿದೀಯ ಈಗ ನೀನು ಮಕರ ಲಗ್ನ, ಗ್ಯಾರಂಟಿ ನಿನಗೆ ಬರೋದಿಲ್ಲ ಅಯ್ಯ. ಐಡಿಯಾಗಳು ಮಾತ್ರ 108 ಓಡ್ತಿರುತ್ತೆ, ಬಟ್ ನಿಂತ್ಕೊಂಡು ನೀನು ಓಡೋದು ಅನ್ನೋ ಕತೆ ಬರೋದಿಲ್ಲ ಅಯ್ಯ. ಹೌದು ಅಲ್ವೋ ಅಂತ ಹೇಳಿದೆ. 97 ಹುಡುಗ, ಹೌದು ಗುರುಗಳೇ ಮಕರ ಲಗ್ನ ನೋಡಿ ಬೇಕಾ. ಹೇಗೂ ಒಂದು ಹಾಲಿನ ದೊಡ್ಡ ಕಂಪನಿಗಳ ಜೊತೆ ಕೆಲಸ ಮಾಡ್ತಿದ್ದೆ, KMF ಇನ್ನೊಂದು ಅಂತ ಒಂದು ಕೆಲಸ ಮಾಡಿ, ಒಂದು ನಂದಿನಿ ಬೂತ್ ಈ ತರದ್ದು ತಗೊಂಡು ಮಿಸ್ಸಸ್ಗೆ ಎಲ್ಲ ಹಾಕ್ಸಿ ಇದು ಮಾಡ್ಬಿಡು, ಸರ್ವಿಸ್ ಓರಿಯೆಂಟೆಡ್ ಮಾಡು. ಮಕರ ರಾಶಿಯವರು ಮಾಡಬೇಕಾಗಿರೋದೇ ಸರ್ವಿಸು. ನೀವು ಓನರ್ ಆಗೋ ಹಾಗೆ ಇಲ್ಲ, ನೀವು ಮಾಡೋದಿಲ್ಲ. ಬೈ ಚಾನ್ಸ್ ಈ ಗ್ರಹಗಳ ಪರಿಚಯ, ಈ ಗ್ರಹಣ ನಿಮ್ಮನ್ನ ತಲೆ ಕೆಡಿಸುತ್ತೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಿಮಗೆ ಗೊತ್ತೇ ಆಗೋಲ್ಲ. ಚೆನ್ನಾಗಿ ಮಾತಾಡಿದವ್ರು ಒಳ್ಳೆಯವರು, ಆದ್ರೂ ಒಂಥರ ಕುತೂಹಲವೇ ನೀವು. ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಅಂದ್ರೆ ಮಕರ ರಾಶಿಯವ್ರನ್ನ ಕೇಳಿ ನೋಡಿ. ಸೈಕಲ್ ಗ್ಯಾಪ್ ಅಲ್ಲೂ ಕೂಡ ಸಂತೋಷ ತಂದು ಇಟ್ಕೊಂಡಿರ್ತಾರೆ. ವಾರಕ್ಕೊಂದ್ಸಲಿ ಆದ್ರೂ ಹೊರಗಡೆ ಹೋಗೋದು, ತಿನ್ನೋದು. ಅರೆ ಏನಾದ್ರೂ ಇರ್ಲಿ, ಜೇಬಲ್ಲಿ 10 ರೂಪಾಯಿ ಇರ್ಲಿ, 100 ರೂಪಾಯಿ ಇರ್ಲಿ, ಟಿಪ್ ಟಾಪ್. ಕಲಾದೇವಿಯೇ ಅದಿದ್ದಿರುತ್ತೆ ಮೇಲಿಂದ ಕೆಳಗಡೆವರೆಗೂ. ವಾವ್ ಫ್ಯಾಕ್ಟರ್ ಅದು ನೀವೇ. ಹೌದು ಅಲ್ವೋ ಹೇಳ್ಬಿಡ್ಲಿ. ನಿಮ್ಮನ್ನ ನೋಡಿದವ್ರಿಗೆ ಯಾರು ಹೇಳಲ್ಲ ನಿಮ್ ಜೇಬಲ್ಲಿ 10 ರೂಪಾಯಿ ಇದೆ ಅಂತ. ನೀವು ಕಾಣಿಸೋದೇ ಲಕ್ಷಾಧೀಶ್ವರ. ನಿಮ್ ಕನ್ಸು ಹಾಗೆ. ನೀವು ದೊಡ್ಡವ್ರಗಳ ಜೊತೆಲೆ ಪರಿಚಯ ತುಂಬಾ ಹತ್ರಕ್ಕಾಗುತ್ತೆ ಅಂದ್ರೆ ಓಡೋಗ್ಬಿಡ್ತೀರಿ. ಅಲ್ಲಿ ರಿಸ್ಕ್ ಪರಿಚಯ ಅಂದ್ರೆ ಇದ್ದಿದ್ದು ಓಡೋಗ್ಬಿಡ್ತೀರಿ. ಅಲ್ಲಿ ಇನ್ನೊಂದೇನೋ ಒಂದಿದೆ, ಓಡೋಗ್ಬಿಡ್ತೀರಿ ನೀವು. ಮಕರ ರಾಶಿ ಅಲ್ಲಿ ಬರೋದು ಉತ್ತರಾಷಾಢ, ಶ್ರವಣ, ಧನಿಷ್ಠ. ಖಂಡಿತ ಕುಂಭರಾಶಿಯ ಶನಿ ಬೇರೆ, ಮಕರ ರಾಶಿ ಈ ಮನೆಗೆ ಬಂದಾಗ ಈ ಮನೆ ತರ ಶನಿ ಬಂದು ಏನ್ ಗೊತ್ತಾ. ಅದಕ್ಕೆ ಹೇಳಿದ್ದು ನಾನು ಮಕರ ಲಗ್ನ ಮಕರ ರಾಶಿ ಅಂತ ಹೇಳಿದ್ರೇನೆ ನಿಮಗ್ ಸಿಗೋದು ಏನ್ ಗೊತ್ತಾ, ನಿನಗೋಸ್ಕರ ಬದುಕು ಅನ್ನೋದನ್ನ ಕಲಿಬೇಕು ಅಂದ್ರೆ ಮಕರ ರಾಶಿಯವ್ರನ್ನ ಕೇಳಿ. ಅವ್ರು ಎಲ್ಲಿದ್ರು ಬದುಕ್ತಾರೆ, ಎಲ್ಲಿದ್ದರೂ ಬದುಕುತ್ತಾರೆ. ಅವ್ರ ಸೇಫ್ಟಿನಲ್ಲಿ ಇರ್ತಾರೆ. ಸಾಲ ಕೊಡ ಇನ್ನೂ ಬೇಕಾದ್ರೆ ಬೇರೆಯವ್ರನ್ನ ಸಿಕ್ಕಾಕ್ಸ್ಕೊಬಿಡ್ತಾರೆ. ನಾನು ನೋಡಿದ್ದೀನಿ ಒಬ್ಬ ಮಕರ ರಾಶಿ ಅವ್ರಿಗೆ, ಎಂತ ಚಾಣಾಕ್ಷ ಅಂದ್ರೆ ಸೈಕಲ್ ಗ್ಯಾಪಲ್ಲಿ ಕೈ ಕೊಟ್ಟಿರೋ ಹುಡುಗ. 1 ಬಾರಿ ಇಲ್ಲ 2 ಬಾರಿ ಇಲ್ಲ, ನಮ್ಮ ಗುರುಗಳಿಗೆ 3 ಬಾರಿ. ಒಂದ್ಸಲಿ 10-12 ಲಕ್ಷ, ಇನ್ನೊಂದ್ಸಲಿ 3 ಸಲಿನೋ. ಕಾರಣ ಏನ್ ಗೊತ್ತಾ, ನನಗೋಸ್ಕರ ಬದುಕಬೇಕು. ಅಲ್ಲೊಂದು ಬಂದ್ಬಿಡುತ್ತೆ, ನನಗೋಸ್ಕರ ಬದುಕಬೇಕು ಅಂತ ಇನ್ನೊಬ್ನ ಕೆಡಿಸಿ ಬದುಕೋಲ್ಲ, ಬಟ್ ರಿಸ್ಕ್ ತಗೊಳ್ಳದೆ ಬದುಕಬೇಕು ಅಂದಾಗ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗ್ಬಿಡ್ತು ಅಂದ್ರೆ ಯೋಚನೆ ಮಾಡಿ ನೋಡಿ. ಯಾವುದೋ ಒಂದು ಬಿಲ್ಡಿಂಗ್ದು ಕೆಲಸ ಸಣ್ಣದಾಗಿ ದುಡ್ಡು ತಗೊಂಡಿದ್ದ ಹತ್ರ ದುಡ್ಡಿಲ್ಲ, 5,000 ಕೊಡಿ 10,000 ಕೊಡಿ ಅಂತ ಸೀದಾ ದುಡ್ಡು ತಗೊಂಡು ಕಾಶಿಗೆ ಹೋಗಿ ಬರ್ತಾನೆ. ಏನೇನೋ ಒಂಥರ. ನಾ ಹೇಳಿದೆ ಗುರುಗಳೇ ಮತ್ತೆ ನಂಬೋದ ಇವನನ್ನ, ಮತ್ತೆ ಕರ್ಕೊಂಡು ಬಂದು ಮೀನ ಲಗ್ನ ಪುಣ್ಯಾತ್ಮ ಗುರುಭಾವ ಏನೋ ಇರ್ಲಿ ಬಿಡು. ಮತ್ತೆ 3ನೇ ಬಾರಿ ನಮ್ಮ ಗುರುಗಳಿಗೆ ಅದು ಯಾವಾಗಲೂ ಇದೆ, ಪದೇ ಪದೇ ಮೋಸ ಮಾಡಿದವರ 3 ಬಾರಿ 3 ನಾಮ ಇಟ್ಟಿರೋದು. ಇನ್ನೊಬ್ರು ಮೀನ ಲಗ್ನ ಒಬ್ಬ ಕಂಪ್ನಿ ಸ್ಥಾಪಿಸ್ತೀನಿ ಅಂತ ಹೇಳ್ಬಿಟ್ಟು 2 ಕೋಟಿ, ಅದಾದ್ಮೇಲೆ ಇನ್ನೊಂದು 50 ಲಕ್ಷ, ಅದಾದ್ಮೇಲೆ 3ನೇ ಬಾರಿ ಇನ್ನೊಂದು 15 ಲಕ್ಷ. ಇನ್ನೊಬ್ಬ ತಿಂದ ಮನೆಗೆ ಕನ್ನ. ತಮಾಷೆ ಏನು ಗೊತ್ತಾ, ಅಲ್ಲೊಂದು ಮಕರ ಲಗ್ನದ ಛಾಯೆ ಇರತಕ್ಕಂಥವ್ರು. ಅವ್ರು ಮೋಸ ಅನ್ನೋ ಮಾತಲ್ಲ, ಅವ್ರು ಬದುಕೋಬೇಕಷ್ಟೇ, ಅವ್ರ ಸೇಫ್ಟಿ ಅವ್ರು ನೋಡ್ಕೋಬೇಕಷ್ಟೇ. ಯಾರ್ದೇನೋ ಹೋಗ್ಲಿ ಬಿಡು. ನೀವು ಆತರ ಇನ್ನೊಬ್ರು ಕಬಳಿಸಿ ತಿಂತೀರಿ ಅಂತ ನಾನು ಹೇಳ್ತಿಲ್ಲ. ನಿಮಗೇನ್ ಗೊತ್ತಾ, ನಾನ್ ರಿಸ್ಕ್ ತಗೋಬಾರ್ದು, ನಾನು ಸಾಲ ಕೊಡಲ್ಲ, ಸಾಲ ತಗೊಳ್ಳಲ್ಲ. ನೀವು ಬೇಕಾದ್ರೆ ಮಕರ ರಾಶಿ ಮಕರ ಲಗ್ನದ ಜೊತೆ ಕೂತ್ಕೊಳ್ಳಿ. ಸಾಲ 99% ತಗೊಳಕ್ ಭಯ, ಕಟ್ಟೋಕೆ ಕಷ್ಟ, ಸುಮ್ಮನೆ ಗುರುಗಳ. ಇನ್ ಕೊಡೋ ಮಾತು ಇಲ್ವೇ ಇಲ್ಲ. ನಾನೇ ಯಾರ್ದೋ ಡಿಪೆಂಡೆನ್ಸಿನಲ್ಲಿ ಇದ್ದೀನಿ, ಸುಮ್ಮನೆ ಇರಪ್ಪ. ಅಂತ ನಿಮಗೆ ಅಷ್ಟೊಂದಲ್ಲಿ ನಡೀತಿದೆ ಅಂದ್ರೆ ತುಂಬಾ ಎಚ್ಚರಿಕೆ. ಮುಖ್ಯವಾಗಿ ಕಲಾವಿದರಿಗೆ ಏನೋ ಒಂದು ತಂದಿಟ್ಕೊಬಿಡ್ತೀವಿ. ಈ ಕೆಸಿನೋ, ಎಂಟರ್ಟೈನ್ಮೆಂಟ್ ಬಿಸ್ನೆಸ್ಸು ಇಂಥವುಗಳಲ್ಲಿ ಇರತಕ್ಕಂಥವ್ರು ತುಂಬಾ ಜಾಗ್ರತೆ. ಪಬ್ಬು
ಕ್ಲಬ್ಬು, ಎಕ್ಸ್ಪೋರ್ಟು, ಹೂವಿನ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು, ಈ ಒಂದು ಡ್ರೈ ಫ್ರೂಟ್ಸ್ಗೆ ಸಂಬಂಧಪಟ್ಟಂಥದ್ದು, ಸ್ಪೈಸಸ್ಗೆ ಸಂಬಂಧಪಟ್ಟಂಥದ್ದು, ಅಲ್ಲೊಂದು ಸಣ್ಣ ಎಳೆದಾಟ ಆಗತಕ್ಕಂಥ ಒಂದು ಛಾಯೆ ಉಂಟು. ಈ ಗ್ರಹಣ ಪ್ರಭಾವ ಅಲ್ವಾ ನಿಮ್ಮನ್ನ ತಲೆ ಕೆಡಿಸುತ್ತೆ. ಅಕಸ್ಮಾತ್ ಮೋಸ ಮಾಡಿ ಇನ್ನೊಬ್ಬನ ಬಳಸ್ಕೊಳ್ಳೋದು. ಗುರು 6ನೇ ಮನೆ ಅಲ್ವಾ. ತಗೊಂಡೋಗಿ ನಾನಾ ದೊಡ್ಡ ಅವಮಾನಕರ ಪ್ರಸಂಗ ಮಾಡಿಟ್ಟು ಬಿಡುತ್ತೆ. ಆಮೇಲೆ ಇನ್ನೊಂದು ತುಂಬಾ ಮುಖ್ಯವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿದ್ದಾನೆ, ಮಕ್ಕಳಿಗೆ ಗ್ರಹಣ ತಾಕುತ್ತದ? ಖಂಡಿತ ಇಲ್ಲ. 8-9 ವಯಸ್ಸಿನ ಮಕ್ಕಳಿಗೆ 1% ತಾಗೋಲ್ಲ. 18 ವಯಸ್ಸಿನ ಮಕ್ಕಳಿಗೆ ಒಳಗಡೆ ಒಂದು 10-15%. ಅದರ ಮೇಲೆ 24, ಇನ್ನೊಂದು 25%, 30%. 24 ದಾಟಿದೆ ಅಂದ್ರೆ ಟೋಟಲ್ 100% ಗ್ರಹಣ ತಾಕತಕ್ಕಂಥದ್ದಾಗುತ್ತೆ. ತುಂಬಾ ಜನಕ್ಕೆ ಅಂದ್ರೆ ಮಕ್ಕಳಿಗೆ ಆಡೋ ಮಕ್ಕಳ ಮೇಲೆ ಗ್ರಹಗಳ ಪ್ರಭಾವ ಬೀರೋಲ್ಲ. ಅವ್ರಿಗೆ ಅಧಿಕಾರ ಇಲ್ಲ, ಈಶ್ವರತ್ವ ಅವರಲ್ಲಿ, ಮೋಸ ಅನ್ನೋದಿಲ್ಲ, ಕಿತ್ಕೊಳ್ಳೋದಿಲ್ಲ. ಈ ಮಕರ ರಾಶಿಯವ್ರಿಗೂ ಅದೊಂದಿರುತ್ತೆ, ನೀವು ಮೋಸ ಮಾಡಲ್ಲ, ಕಿತ್ಕೊಳ್ಳಲ್ಲ, ಆದ್ರೆ ಭಯ. ನಾನ್ ಸೇಫ್ಟಿ ಆಗಿರ್ಬೇಕಪ್ಪ, ನನಗೇನು ನನ್ನ ದುಡ್ಡು ತಗೊಂಡ, ನಾನು ಇದ್ರಲ್ಲಿ ಇದ್ದೀನಾ ಅನ್ನತಕ್ಕಂಥದ್ದು. ನೋಡಿ ಅವ್ರ ಥೀಮ್ ಏನ್ ಗೊತ್ತಾ, ಯಾರು ಏನಂತಾರೆ ಅಂತ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಅವರೇ ರಾಜ. ಅವರಿಗೆ ಸಂತೋಷವಾಗಿರುವುದು ಗೊತ್ತು. ಏನೂ ಇಲ್ವಾ, ಸುಮ್ಮನೆ ಒಬ್ಬರೇ ಎದ್ದು ಬಿಡ್ತಾರೆ ನೋಡಿಬೇಕಾದ್ರೆ. ಅದರಿಂದ ಅಷ್ಟಮ ದೂರದ ವ್ಯವಹಾರ, ದೂರದ ಕೆಲಸ, ದೂರದ ವ್ಯಾಪಾರ, ರಾಸಾಯನಿಕ ವಸ್ತುಗಳು, ವೈನ್ ಬಿಸ್ನೆಸ್ ಮಾಡ್ತಿದ್ದೀರಿ, ಲಿಕ್ಕರ್ ಬಿಸ್ನೆಸ್ ಮಾಡ್ತಿದ್ದೀರಿ, ಆಯಿಲ್ ಬಿಸ್ನೆಸ್ ಮಾಡ್ತಿದ್ದೀರಿ, ಗ್ಯಾಸ್ ಬಿಸ್ನೆಸ್ ಮಾಡ್ತಿದ್ದೀರಿ, ಮುತ್ತು ರತ್ನಗಳ ವ್ಯವಹಾರ ಮಾಡ್ತಿದ್ದೀರಿ, ಆಯಿಲ್ಸ್, ತುಪ್ಪ, ಲಿಕ್ಕರ್, ಎಕ್ಸ್ಪೋರ್ಟ್ ಇಂಪೋರ್ಟ್, ಈ ತರದ್ದು ನೋಡಿ. ಅಲ್ಲಿ ಸಮುದ್ರ ದಿಗ್ಬಂಧನ ಆಗಿದೆ, ಜಲ ದಿಗ್ಬಂಧನಗಳು ಆಗ್ಬಿಟ್ಟಿದ್ದಾವೆ, ಏನೇನೋ ಮಾಡ್ತಿದ್ದಾರೆ. ಎಲ್ಲ ಕಡೆ ಹರಡೋ ಆ ತರ. ಇನ್ನೊಂದು 10-15 ದಿನ ಇದು ನಡೀತು, ವಾರ್ ಏನಾದ್ರು ಬರೆದಿಟ್ಕೊಳ್ಳಿ ಮಕ್ಕಳೇ, ಪೆಟ್ರೋಲು, ಡೀಸೆಲ್ಲು, ಆಯಿಲು, ಗ್ಯಾಸ್ ಎಲ್ಲ ಹತ್ತಿಸ್ಕೊತ್ಕೋತಾರೆ. ದೇ ಡೋಂಟ್ ಹ್ಯಾವ್ ಬ್ಯಾಕಪ್ ಪ್ಲಾನ್ ಇಲ್ಲ. ರಿಸರ್ವ್ ಏರಿಯಾಸ್ ಮೊದಲಿಂದಲೂ ನಾವು ಡಿಸೈನ್ ಮಾಡಿ ಇಟ್ಟಿಲ್ಲ. ಮೊದಲಿಂದಲೂ ನಾವು ತಗೊಬಂದು ಇಟ್ಟುಕೊಳ್ಳಲು, ಸ್ಟಾಕ್ ಇಟ್ಟುಕೊಳ್ಳುವ ವ್ಯವಸ್ಥೆ ಇಲ್ಲ. ಅಂದ್ರೆ ಒಂದ್ 70-72 ದಿನಕ್ಕಾಗುವಷ್ಟು ಸ್ಟಾಕ್ ಅಷ್ಟೇ ಕದಡೋಗ್ಬಿಡುತ್ತೆ, ಅಲ್ಲಾಡಿಸಿ ಬೆಂಡಾಡಿಸಿ ಬಿಡುತ್ತೆ. ಅದರಲ್ಲಂತೂ ರೈತರ ಪಾಡು. ನೀವು ರೈತರಾಗಿದ್ರಿ ಅಂದ್ರೂ ಕೂಡ ಹೂವಿನ ವ್ಯಾಪಾರಿಗಳು, ಹೂವಿನ ಟ್ರೇಡರ್ಗಳು, ಮದುವೆಗಳು ನೋಡಿ. ಆಲ್ರೆಡಿ ಒಂದು ಕನ್ನಡದ ಒಂದು ಬಹುದೊಡ್ಡ ಬಜೆಟ್ ಮೂವಿ, ಬಹುದೊಡ್ಡ ಹೀರೋನ ಮೂವಿ ಮಾರ್ಚ್ 19 ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ರು. ಗುರುಬಲ ಇಲ್ವೇ ವೃಶ್ಚಿಕ ರಾಶಿಗೆ? ಇದೇನಿದು ಎಡವಟ್ಟ? ಜೂನ್ 2 ಗುರುಬಲ ಬರೋದು? ಏನು ಬದಲಾಯ್ತಿದು? ಅನೌನ್ಸ್ಮೆಂಟ್ ಬಂದ್ಬಿಟ್ಟಿದೆ, ಜೂನ್ 10 ರಿಲೀಸ್ ಮಾಡ್ತಾರೆ ಅಂತ. ನೋಡಿ, ಕಾಕತಾಳಿ ಅಂತ ನೀವು ಅನ್ಕೋಬಹುದು. ಗುರುಬಲ ಬಂದಾಗಲೇ ದಾರಿ, ಅದಕ್ಕೊಂದು ಕಾರಣ, ಇನ್ನೊಂದು ವಿಘ್ನ, ಯುದ್ಧ, ಅಂತಾರಾಷ್ಟ್ರೀಯ, ಬೇರೆ ಏನೇ ಕಾರಣಗಳಿರ್ಬೋದು. ಅಲ್ಲಿ ಅಡ್ಡವೇ ಲಗ್ನಕ್ಕೆ ಗುರು ಅಷ್ಟಮ. ಸೊ ನಿಮಗೀಗ ಷಷ್ಠ, ಅಷ್ಟಮದಲ್ಲಿ ನಡೀತಿರೋ ಗ್ರಹಣ ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥದ್ದಾಗುತ್ತೆ. ಶಿವ ಪೂಜಾ, ಶಿವ ಧ್ಯಾನ, ಶಿವ ದರ್ಶನ, ಗುರು ದರ್ಶನ, ರಾಯರ ದರ್ಶನ, ಸಾಯಿಬಾಬಾ ದರ್ಶನ, ಮಂತ್ರಾಲಯ ದರ್ಶನ, ಸಿದ್ಧಾರೂಢರ ದರ್ಶನ, ಗಾಣಗಾಪುರ ದರ್ಶನ, ಶ್ರೀಶೈಲ ದರ್ಶನ, ನಂಜನಗೂಡು ದರ್ಶನ, ಮಾದೇಶ್ವರ ದರ್ಶನ, ಇವುಗಳಲ್ಲಿ ಒಳ್ಳೆ ನಿಮ್ಗೆ ಒಂದು ದಾರಿ, ಬದುಕು, ನೆಮ್ಮದಿ ತುಂಬಿಸ್ತಕ್ಕಂಥದ್ದಾಗುತ್ತೆ. ಬ್ಯೂಟಿಫುಲ್. ಹೋಗ್ಬನ್ನಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ.
ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಆದಷ್ಟು ಇನ್ನೊಂದು 18 ದಿನ ಇಲ್ಲ ಒಂದು 28 ದಿನ ರುದ್ರ ನಮಕ, ರುದ್ರ ಚಮಕ ಇದು ತಪ್ಪದೆ ಶ್ರೀನಿವಾಸರ ಆಲಯ ಪ್ರತಿ ಶುಕ್ರವಾರ ಇಲ್ಲ ಏಕಾದಶಿ ಬೊಗಸೆ ಅವರೆಕಾಳು, ಬೊಗಸೆ ಹೆಸರು ಕಾಳು, ಬೊಗಸೆ ತುಳಸಿ, ಬೊಗಸೆ ಎಳ್ಳು, ಬೊಗಸೆ ಎಳ್ಳೆಣ್ಣೆ ತಗೊಂಡೋಗಿ ಕೊಡ್ತಕ್ಕಂಥದ್ದು ಮಾಡಿ. ಆಯಿತು ಅಂದರೆ ರುದ್ರ ದಿಗ್ಬಂಧನ, ಯಾಕಂದ್ರೆ ಅಷ್ಟಮದಲ್ಲಿ ಆಗಿರುತ್ತೆ, ಇಲ್ಲ ಲಕ್ಷ್ಮೀ ದಿಗ್ಬಂಧನ ಮನೆಯಲ್ಲಿ ತಗೊಬಂದು ರುದ್ರ ದಿಗ್ಬಂಧನ, ಶಿವ ದಿಗ್ಬಂಧನ ಆಯಿತು ಅಂದರೆ ದೇವ್ರ ಮನೆಯಲ್ಲಿ, ಇಲ್ಲ ನನಗೆ ದುಡ್ಡೇ ದೊಡ್ಡಪ್ಪ, ಹೆಸರೇ ಮುಖ್ಯವಪ್ಪ, ಲಕ್ಷ್ಮೀ ಸದಾ ಇರಬೇಕಪ್ಪ ಅನ್ನೋರಾದರೆ ಅಡಿಗೆ ಮನೆಯಲ್ಲಿ ಈ ಲಕ್ಷ್ಮೀ ದಿಗ್ಬಂಧನವನ್ನು ಒಂದು ದೊಡ್ಡ ತಟ್ಟೆ ಅಕ್ಷತೆಯಲ್ಲಿಟ್ಟು ಒಂದು 3 ಮಡ್ಲಕ್ಕಿ ರೆಡಿ ಮಾಡಿಟ್ಟು ನಿತ್ಯ ಧೂಪ ದೀಪ ಇಟ್ಟು ಪ್ರತಿ ಮೂಲಾ ನಕ್ಷತ್ರದ ದಿನ ಇಲ್ಲ ಪೂರ್ವಾಷಾಢ ನಕ್ಷತ್ರ ದಿನ ಇಲ್ಲ ಪೂರ್ವ ಪಾಲ್ಗುಣಿ ನಕ್ಷತ್ರ, ಲಕ್ಷ್ಮೀ ನಕ್ಷತ್ರಗಳು, ಲಕ್ಷ್ಮೀ ನಕ್ಷತ್ರದಿಂದ ಆಗಿರ್ತಕ್ಕಂಥದ್ದಲ್ವಾ, ಅದಕ್ಕೋಸ್ಕರ ಸಪ್ತಮಾಧಿಪತಿ ಅಷ್ಟಮ. ಸೊ ಅಲ್ಲೆಲ್ಲೋ ಒಂದು ಗ್ರಹಚಾರ ಕೆಟ್ಟು ದಾಂಪತ್ಯದಲ್ಲಿ ವಿರಸಗಳಿತ್ತು ಅಂದ್ರೆ ಒಡೆದೇ ಹೋಗ್ಬಿಡುತ್ತೆ. ಈ ಎಚ್ಚರಿಕೆ, ಡೈವರ್ಸ್ಗಳ ಮಟ್ಟಕ್ಕೆ ಆಗ್ಬಿಡುತ್ತೆ. ಸೊ ಇಟ್ಟು ಪೂಜೆ ಮಾಡಿ 3 ಗಂಟಿನ ದೋಷ, ಮಾಂಗಲ್ಯ ದೋಷ, ಪಾಲುದಾರಿಕೆಯ ದೋಷ, ನಂಬಿಕೆಯ ವಿಚಾರದಲ್ಲಿ ಕಳ್ಕೊಳ್ಳತಕ್ಕಂಥ ಒಂದು ದೋಷ. ಸೊ ಮಕರ ಲಗ್ನದವರು ತಪ್ಪದೆ ತಗೊಂಡೋಗಿ ಶ್ರೀನಿವಾಸರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಒಂದು 3 ಜನ ಮುತ್ತೈದೆಯರಿಗೆ ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ. ಹೋಟೆಲ್ ಇಂಡಸ್ಟ್ರಿನಲ್ಲಿ ಇದ್ದೀರಿ ಅಂದ್ರೆ ತುಂಬಾ ಹುಷಾರಾಗಿರಿ, ನಿಮಗೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಸರ್ಕಾರವೇ ನಿಮ್ಮ ಮೇಲೆ ದಂಡಯಾತ್ರೆಗೆ ಬಂದ್ಬಿಡುತ್ತೆ. ವೆರಿ ಕೇರ್ಫುಲ್. ಹೋಟೆಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈ ಥರದ್ದು ಅಲ್ಲೊಂದು ನೋವುಂಟು. ವೆರಿ ರಾತ್ರೋರಾತ್ರಿ ದಾಳಿಗಳಾಗೋದು, ಇನ್ಕಮ್ ಟ್ಯಾಕ್ಸ್ ದಾಳಿ ಆಗೋದು, ಇಡಿ ದಾಳಿ ಆಗೋದು, ಪ್ರಾಪರ್ಟಿ ಏನೋ ಒಂಥರ ವಿಚಿತ್ರವಾದಂಥದ್ದು ಅಷ್ಟಮದಲ್ಲಿ ನಡೀತಿರೋದ್ರಿಂದ ನಿಮ್ಮ ಮೇಲೆ ಅದೊಂದು ತುಂಬ ಕುತೂಹಲಕರವಾಗಿ ಎಲ್ಲರೂ ನಿಮ್ಮ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಭಾವ ಉಂಟು. ಎಚ್ಚರಿಕೆ. ಬನ್ನಿ, ವಿಶಾಖ ನಕ್ಷತ್ರ, ಮೇಷರಾಶಿ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಗುರುಸಾರ, ಗುರುವಿನ ದೃಷ್ಟಿ, ಒಂದು ರೀತಿ ಗುರುಚಂದ್ರ ಯೋಗ, ಗುರು ನಿಮಗೆ ಲಾಭವನ್ನ ನೋಡ್ತಿದ್ದಾನೆ. ಫ್ಯಾಂಟಾಸ್ಟಿಕ್. ಆಕಸ್ಮಿಕವಾಗಿ ದೈವ ದರ್ಶನ, ಗುರು ದರ್ಶನ, ಪ್ರಸಾದ ಸೇವನೆ ಇವೆಲ್ಲವನ್ನು ನೋಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ ಮಕ್ಕಳು, ಏನು ಯೋಚನೆ ಮಾಡಬೇಡಿ. ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಸುಖ ಬೇಕಾ ನೆಮ್ಮದಿ ಬೇಕಾ? ಅಂದವಾಗಿರೋರೆಲ್ಲ ಆನಂದವಾಗಿರೋದಿಲ್ಲ. ನೀವು ನೋಡಿ, ಯಾರಾದ್ರೂ ಅಂದವಾಗಿದ್ದಾರೆ, ವಾಟ್ ಎವರ್ ದ ಸೀನ್, ಅದು ಹೆಸರು ಇರ್ಬೋದು, ಕೀರ್ತಿ ಇರ್ಬೋದು, ದುಡ್ಡು ಇರ್ಬೋದು, ಅಲ್ಲೊಂದು ಕಳಂಕ ತರದೇ ಬಿಡಲ್ಲ, ಅಲ್ಲೊಂದು ನಂಬಿಕೆ ದ್ರೋಹ ತರದೇ ಬಿಡಲ್ಲ. ಯೂಸ್ ಅಂಡ್ ಥ್ರೋ ನಾನು ನೋಡ್ಬಿಟ್ಟಿದ್ದಾನೆ, ಬಿಟ್ಟಿ ಫ್ರೀ ಎಲ್ಲ. ಹೇಗ್ ಸಾಧ್ಯ ಅಂತ? ಪಿಕಾಸೋ 30 ಸೆಕೆಂಡಿನ ಪೇಂಟಿಂಗ್ 30 ಕೋಟಿಗೆ. ಅವರ ಅನುಭವ, ಆ ತ್ಯಾಗ, ಮಿನಿಮಮ್ 30 years ಯೋಚನೆ ಮಾಡಿ ನೋಡಿ. ಮಿನಿಮಮ್ 30 years ಏನಾದ್ರೂ ಯೋಚನೆ ಇದೆಯಾ? ಇಲ್ಲ ಬಿಟ್ಟೆ ಕೊಟ್ಬಿಡ್ಬೇಕು ಆ ಪೇಂಟಿಂಗ್, ಅವ್ರಿಗೆ ಗಿಫ್ಟ್ ಕೊಟ್ಬಿಡ್ಬೇಕು. ಇಂಥ ಕಾಲ ಅಪ್ಪ. ಇವತ್ತು ಹೃದಯವಂತಿಕೆಗೆ, ಧರ್ಮವಂತಿಕೆಗೆ, ನ್ಯಾಯವಂತಿಕೆಗೆ ಅನುಭವಕ್ಕೆ ಇಲ್ಲ. ನಿಮ್ ಪಾಡಿಗೆ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ, ತೊಂದರೆ ಏನಿಲ್ಲ. ವೃಷಭ ರಾಶಿ. ಯಾರೋ ನಿಮ್ಮ ಮನೆಯವರ ಬಗ್ಗೆ, ಕುಟುಂಬದವರ ಬಗ್ಗೆ ಕಿವಿ ತುಂಬಿಸ್ತಾರೆ. ನಾನು ಹೇಳಿದ್ನಲ್ಲ, ಗ್ರಹಣ ಅಂದ್ರೆ ಅದೇ. ಗ್ರಹಣ ಯಾವ್ಯಾವ ರೂಪದಲ್ಲಿ ಬರುತ್ತಂದ್ರೆ ಈ ತರ ಕಿವಿ ತುಂಬಿಸೋದು. ಹಂಗಂತೆ, ಹಿಂಗಂತೆ, ಅದಂತೆ, ಇದಂತೆ. ಇಟ್ಸ್ ಓಕೆ,
ನಿಮ್ಮ ಕರ್ತವ್ಯ ನೀವು ಮಾಡಿ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಗುರು ವಕ್ರ, ಜಾಗ್ರತೆ, ಕುಟುಂಬಕ್ಕೋಸ್ಕರ ಮನೆಯವ್ರಿಗೋಸ್ಕರ ಸ್ವಲ್ಪ ಹೈ ರಿಸ್ಕ್ ತಗೊಳ್ಳೋದು ಅವೆಲ್ಲ ಬೇಡ ಮಕ್ಕಳೇ. ಯಾರಾದ್ರೂ ನೋಡಿ ಕರೆಕ್ಟಾಗಿ ಹೇಳಿ, ಮನಸ್ಮುಟ್ಟಿ ಹೇಳಿ, ನೀವು ನಿಮಗೋಸ್ಕರ ಬದುಕಿದ್ದೀರಾ, ನನ್ನ ಹೆಂಡತಿ ನನ್ನ ಮಕ್ಕಳು, ಕಡೆಗೆ ಅವರೇ ನಿಮ್ಮ ಹೆಂಡತಿ ಏನಂತ ಗೊತ್ತಾ, ನೀನ್ ತಂದು ಹಾಕಿದ್ದು ಕೈ ಬಳಗೂ ಆಗ್ಲಿ, ಯಾವಾಗ ನೋಡಿ ನೀವೆಷ್ಟೇ ತುಂಬಿಸಿ ತೂತು ಮಾಡಿಕೆ ಆಗ್ಲಿ. ಮಕ್ಕಳು ಅಷ್ಟು ಒಂದು ಹಂತಕ್ಕೆ ಬೆಳೆದ್ಮೇಲೆ ಈ ಮುದುಕ ರಾತ್ರಿ ಹಗಲು ನಿದ್ದೆ ಕೆಟ್ಟು ಬದುಕು ಕೆಟ್ಟು ಹೆಂಗ್ ಓಡಿರ್ತೀರಿ ಗೊತ್ತಾ ನೀವು? ಕರೆಕ್ಟಾಗಿ ಹೇಳಿ. ನಿಮ್ಮ ಅಣ್ಣ ತಮ್ಮ, ನಿಮ್ಮ ಅಕ್ಕ ತಂಗಿ, ನಿಮ್ಮ ಮಟ್ಟಕ್ಕೆ ಏನೋ ಒಂದು ಗಂಜಿ ಆಮ್ಲಿ ಕೊಟ್ಟಿದ್ದೀರಪ್ಪ, ಇಲ್ಲ ಅಂತ ನಾನು ಹೇಳಿಲ್ಲ, ಪಲಾವೇ ಕೊಟ್ಟಿರ್ಬೋದು. ನಮ್ಮ ಅಣ್ಣ ಡುಬಾಕೋರ್, ಅವನ ಎಷ್ಟು ಬಚ್ಚಿಟ್ಕೊಂಡಿದ್ದಾನೆ ಏನ್ ಗೊತ್ತಾ ಅನ್ನತಕ್ಕಂಥದ್ದು. ಕೆಲವರು ಜಾಲಿಯಾಗಿರೋದು ಮಾತ್ರ ಯಾವಾಗ್ಲೂ ಇರ್ತಾರೆ. ಮಕರ ರಾಶಿಯವ್ರು ಸೈಕಲ್ ಗ್ಯಾಪಲ್ಲಿ 15 ದಿನಕ್ಕೊಮ್ಮೆ ಹೊರಗಡೆ ಹೋಗಿ ಊಟ ಮಾಡಿಲ್ಲ ಅಂದ್ರೆ ಹೌದು, ದೇವ್ರು ಕೊಟ್ಟಿರೋ ವರ. ತಿಂಗಳಿಗೊಂದು ಪಿಕ್ಚರ್ ನೋಡಿಲ್ಲ, ಸಂಗಾತಿ ಜೊತೆ ಹೊರಗಡೆ ಹೋಗಿ ತಿಂದಿಲ್ಲ, ಏನಾದರೂ ಸರಿ, ಎಲ್ಲಿದ್ದರೂ ನನ್ನ ಖುಷಿ ನನ್ನ ಸಂಭ್ರಮ ನಾನು ಮೀರುವುದಿಲ್ಲ ಅನ್ನತಕ್ಕಂಥ ಛಾಯೆ. ಏನ್ ಮಾಡ್ತೀರಾ? ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ಆದ್ರೆ ನೀವು ನೋಡಿ, ನೀವು ಇಷ್ಟು ಕಷ್ಟಪಟ್ಟಿದ್ದೀರಲ್ವಾ, ಅಲ್ಲಿ ನೋಡಿ ಬರೋ ಮಾತು ಕಡೆಗೆ ಬರೋದು ನೀನೇನು ಮಾಡದೆ, ಇಷ್ಟೇ. ನೀವು ಖುಷಿಯಾಗಿರಲು ಮೊದಲು ಪ್ರಯತ್ನ ಮಾಡಿ. ಇನ್ನೊಬ್ಬನ್ ಖುಷಿಯಾಗಿರ್ತೀನಿ, ಇನ್ನೊಬ್ಬನ್ ಖುಷಿಯಾಗಿರ್ತೀನಿ. ಅದರಲ್ಲೇನು ಈ ಗುರು ವಕ್ರ, ವೃಷಭ ರಾಶಿ, ನನ್ನ ಮನೆಯವರು, ನನ್ನ ಕುಟುಂಬದವರು, ನನ್ನ ಅಣ್ಣ ತಮ್ಮ, ಫಸ್ಟ್ ಮೈ ತುಂಬಾ ಒಳ್ಳೆ ಬಟ್ಟೆ ಹಾಕಿ, ಹೊಟ್ಟೆ ತುಂಬಾ ಊಟ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೋ ತಿನ್ನಿ, ನಿಮ್ಗೆ ಹೇಗ್ ಅನ್ಸುತ್ತೋ ಆದ್ಮೇಲೆ ಫಸ್ಟ್ ನಿಮ್ಗೋಸ್ಕರ ಬದುಕಿ. ಸುಮ್ಮನೆ ನೀವು ಮಾಡಿ ಕೆಟ್ಟವ್ರು ಆಗ್ಬಿಟ್ಟಿದ್ರಿ. ಇವತ್ತು ಆ ಥರದ್ದು ಏನೋ ಒಂದು ದಲ್ದಲ್ ಇರ್ಲಿ ಬಿಡಿ. ಗುರು ನೋಡ್ತಿರೋದ್ರಿಂದ ಆ ನೋವಿಂದ ಹೊರಗಡೆ ಬರ್ತೀರಿ. ಮಿಥುನ ರಾಶಿ ಚೆನ್ನಾಗಿದೆ, ಒಂಟಿ ಗುರು ಅಷ್ಟೇ, ಅದೊಂದು ನೋವು. ಚಂದ್ರ ಗುರುಸಾರದಲ್ಲಿದ್ದಾನೆ. ವೃತ್ತಿಯಲ್ಲಿ ವಿಶೇಷವಾಗಿ ಫಾರ್ಮಸ್ಯೂಟಿಕಲ್ ಲೈನ್, ಮೆಡಿಕಲ್ ಲೈನ್ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಫಾರ್ಮಸಿ, ಮೆಡಿಕಲ್, ನರ್ಸಿಂಗ್, ಡಾಕ್ಟರ್, ಪ್ಯಾರಾಮೆಡಿಕಲ್, ಸ್ಕ್ಯಾನಿಂಗ್, ಟೆಸ್ಟಿಂಗ್, ಲ್ಯಾಬ್ಸು, ಇದಕ್ಕೆ ಸಂಬಂಧಪಟ್ಟಂಥದ್ದು, ವೈದ್ಯಕೀಯ ರಂಗಕ್ಕೆ ಸಂಬಂಧಪಟ್ಟಂಥದ್ದು, ಫಿಸಿಯೋಥೆರಪಿ ಇರ್ಬೋದು, ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿ ವಿಶೇಷವಾಗಿ ಚಂದ್ರ ಗುರುಸಾರ, ಸ್ವಲ್ಪ ದೂರದ ಕೆಲಸ, ದೂರದ ಬದುಕು, ದೂರದ ಜೀವನ ಅನ್ನತಕ್ಕಂಥದ್ದು, ಸ್ವಲ್ಪ ಖರ್ಚು ವೆಚ್ಚ, ಟೆನ್ಷನ್. ಅದರಲ್ಲೂ ದೊಡ್ಡ ಕೆಲಸ, ದೊಡ್ಡ ಕಾರ್ಯ, ಆಮದು ರಫ್ತು, ಅಂತಾರಾಷ್ಟ್ರೀಯ ವ್ಯವಹಾರ, ದೂರದಲ್ಲಿ ಮಾಡ್ತಿದ್ರಿ, ದೂರದಲ್ಲಿ ಕೆಲಸ ಮಾಡ್ತಿದ್ರಿ, ಅಲ್ಲೊಂದು ಸಣ್ಣ ನೋವಾಗತಕ್ಕಂಥ ಒಂದು ಛಾಯೆ ಉಂಟು. ಯುದ್ಧ ಸಮಯ, ದೂರದಲ್ಲಿ ಓದ್ತಿದ್ದೀರಿ, ದೂರದಲ್ಲಿ ಕೆಲಸದಲ್ಲಿದ್ದೀರಿ, ಪರಸ್ಥಳದಲ್ಲಿದ್ದೀರಿ, ಪರದೇಶದಲ್ಲಿದ್ದೀರಿ. ಆಬ್ವಿಯಸ್ಲಿ ಗುರು ಕೂಡ ನೋಡಿ ಅಲ್ಲಿ ವಕ್ರ, ಮನೆಯವರು ಒಂದ್ ಕಡೆ, ನೀವೊಂದ್ ಕಡೆ, ಅಮ್ಮ ಅಪ್ಪ ಒಂದ್ ಕಡೆ, ಕುಟುಂಬ ಒಂದ್ ಕಡೆ, ಈ ರೀತಿಯ ಛಾಯೆ. ಅದು ಬಿಟ್ರೆ ಊಟ ಬಟ್ಟೆ ಸುಖಕ್ಕೆ ನೆಮ್ಮದಿಗೆ ಆನಂದವಾಗಿರ್ತೀರಿ. ಇವತ್ತು ನೆಮ್ಮದಿಯ ದಿನ. ಸಿಂಹರಾಶಿ ಗುರು ಲಾಭದಲ್ಲಿ ಫ್ಯಾಂಟಾಸ್ಟಿಕ್. ಟೀಚರ್, ಲೆಕ್ಚರರ್, ಪ್ರೊಫೆಸರ್, ಅಡ್ವೈಸರ್, ಲಾಯರ್, ಜಡ್ಜು, ಸಾಮಾಜಿಕ ಕಾರ್ಯಗಳು, ವೃದ್ಧಾಶ್ರಮ, ಜನರನ್ನ ಕಾಪಾಡುವಂತ ಕೆಲಸಗಳು, ದಾರಿ ತೋರಿಸುವಂತ ಕೆಲಸ ಕಾರ್ಯಗಳು ಅತ್ಯದ್ಭುತವಾಗಿರತಕ್ಕಂಥ ಒಂದು ದಿನ. ಕನ್ಯಾ ರಾಶಿ ವಿಶೇಷವಾಗಿ ಗುರು ದಶಮದಲ್ಲಿದ್ದಾನೆ. ಗುರು ವಾಣಿ ಸ್ಥಾನದಲ್ಲಿದ್ದಾನೆ. ಮಾತಿಗೆ ಸಂಬಂಧಪಟ್ಟ ಫೈನಾನ್ಸು, ಬ್ಯಾಂಕಿಂಗು, ಇನ್ಶೂರೆನ್ಸು, ಅಡ್ವೈಸರು, ಕಲಾ ಅಡ್ವೈಸರು, ಈ ಒಂದು ಡಾನ್ಸ್ ಟೀಚರು, ಮ್ಯೂಸಿಕ್ ಟೀಚರು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ. ಫ್ಯಾಂಟಾಸ್ಟಿಕ್. ಇನ್ನು ತುಲಾ ರಾಶಿ ಗುರು ನಿಮ್ಮನ್ನೇ ನೋಡುತ್ತಿದ್ದಾನೆ. ಅದ್ಭುತ. ಗುರು ನಿಮ್ಮನ್ನೇ ನೋಡ್ತಿದ್ದಾನೆ. ನಿಮ್ಮ ಮನೇಲಿರೋ ಚಂದ್ರ ಸ್ವಲ್ಪ ತಲೆ ಕೆಡಿಸುತ್ತೆ. ಒಂಟಿ ಚಂದ್ರ, ಒಂಟಿ ಬುಧ, ಒಂಟಿ ಗುರು, ಗ್ರಹಗಳು ಒಂಟಿ ಇರಬಾರ್ದು, ಮನೆಗಳು ಖಾಲಿ ಇರಬಾರ್ದು. ನಾವೇನ್ ಮಾಡೋಣ? ಇರೋದು 9 ಗ್ರಹ, ಇರೋ ಮನೆ 12. ಆದ್ರೆ ಅದೃಷ್ಟಕ್ಕೆ ಇವತ್ತು ಚಂದ್ರ
ಆ ಚಂದ್ರನನ್ನ ಗುರು ನೋಡ್ತಿದ್ದಾನೆ. ಮಕ್ಕಳ ವಿಚಾರದಲ್ಲಿ ಒಂದು ನೋವು, ಮನೆಯವ್ರ ವಿಚಾರದಲ್ಲಿ ಒಂದು ನೋವು, ತಂದೆಯವ್ರ ವಿಚಾರದಲ್ಲಿ ನೋವು, ತಾಯಿ ವಿಚಾರದಲ್ಲಿ ನೋವು, ಈ ತರದ್ ಏನೇನೋ ಎಳೆದಾಟ ಆಗಿರ್ತಕ್ಕಂಥದ್ದಾಗಿತ್ತು. ಅದೆಲ್ಲದರಿಂದಲೂ ಹೊರಗಡೆ ಬರ್ಲಿಕ್ಕೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ, ನೆಮ್ಮದಿಯಾಗಿರ್ತೀರಿ, ಸಮಾಧಾನ ಆಗ್ತೀರಿ. ಪ್ರಾರ್ಥನೆಗೆ ಸಂಬಂಧಪಟ್ಟಂತ ಯಾವುದೇ ಕೆಲಸ, ದೈವಿಕ ಕೆಲಸ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ಜ್ಯೋತಿಷ್ಯ, ಆಗಮ, ವೇದಶಾಸ್ತ್ರ, ಉಪನಿಷತ್ತು, ದೇವರ ಪೂಜೆ, ಪೌರೋಹಿತ್ಯ, ಇಂತಹ ಒಂದು ವೃತ್ತಿ, ಉದ್ಯೋಗ ಅತ್ಯದ್ಭುತ ಪ್ರಗತಿ. ಇನ್ನು ವೃಶ್ಚಿಕ ರಾಶಿ, ಚಂದ್ರ 12ನೇ ಮನೆ. ತುಟುಕು 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 ಅದಿದೆ. ದುಡ್ಡಿನ ವಿಚಾರ, ಮನೆ ವಿಚಾರ, ಕುಟುಂಬದ ವಿಚಾರ, ಕೆಲಸದ ವಿಚಾರ, ಅಲ್ಲೊಂದು ಎಳೆದಾಟಗಳು ಇದೆ, ತೊಳಲಾಟಗಳು ಇದೆ ವೃಶ್ಚಿಕ ರಾಶಿಗೆ. ಶ್ರೀರಾಮ ಕೋಟಿ, ಗಣಪತಿ ಪೂಜೆ, ಗಣಪತಿ ಆರಾಧನೆ, ಗಣಪತಿ ಅನುಷ್ಠಾನ ನಿಮಗ್ ಸಮಾಧಾನ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಗಣಪತಿ, ಒಂದು ಪುಟ್ಟ ಗಣಪತಿ ಇಟ್ಕೊಂಡು ಒಂದು 21 ಬಾರಿ ಗರಿಕೆಯಿಂದ ಸೇವೆ ಮಾಡಿ. ಆಗುತ್ತಾ? ಮನಸ್ಸು ವಿಚಲಿತ, ಬುದ್ಧಿ ವಿಚಲಿತ, ಒಂದು ಬುಕ್ ತಗೊಂಡು ಪುಟ್ಟದಾಗಿ ಒಂದು ಪೇಜ್ ಆದ್ರೂ ಶ್ರೀರಾಮ ಕೋಟಿ ಬರೆಯತಕ್ಕಂಥದ್ದು ಮಾಡಿ, ಒಳ್ಳೇದಾಗುತ್ತೆ. ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಎಲ್ಲೋ ದೂರಕ್ಕೆ ಹೋಗ್ಬೇಕು, ಆ ಥರದ್ದು ಏನಾದ್ರೂ ಒಂದು ಪ್ಲಾನ್ ಮಾಡ್ತಿದ್ದೀರಿ, ಮಾಡಿ. ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಡೋಂಟ್ ವರಿ, ಫ್ಯಾಂಟಾಸ್ಟಿಕ್. ಧರ್ಮ ಕಾರ್ಯದ ಕಡೆ ಗುರು ಭಾವ ಬಂದಾಗ ಆ ಥರದ ಕಾರ್ಯಕ್ಕೆ ನಿಂತ್ಕೋಬಿಡಿ, ಫ್ಯಾಂಟಾಸ್ಟಿಕ್ ಆಗ್ತಕ್ಕಂಥದ್ದಾಗುತ್ತೆ. ಆಯ್ತಾ? ಇನ್ನು ಧನುಸು ರಾಶಿ, ಚಂದ್ರ ಲಾಭದಲ್ಲಿ, ಗುರುಸಾರದಲ್ಲಿ, ಅಲಾಭವನ್ನ ಗುರುವೇ ನೋಡ್ತಿರತಕ್ಕಂಥ ಪ್ರಭಾವ, ಫ್ಯಾಂಟಾಸ್ಟಿಕ್. ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿ, ಗುರು ಎಂತೆಂಥ ವೃತ್ತಿ, ಫಿನಾನ್ಸು, ಟೀಚಿಂಗು, ಕೋಚಿಂಗ್, ಎಲ್ಲೆಲ್ಲ ನ್ಯಾಯ ಇದೆಯೋ, ಎಲ್ಲೆಲ್ಲ ಧರ್ಮವಿದೆಯೋ ಅಲ್ಲೆಲ್ಲ ಗುರು ಇರುತ್ತೆ. ಅದನ್ನ ಮೀರಿ ನಡ್ಕೋತಾನೆ ಅಂದ್ರೆ ಅದು ಗುರು ಅಲ್ಲ, ಭೋಗ. ಅದು ಮೋಸ, ಕ್ರೂರ, ಇನ್ನೊಂದು ಅನ್ನತಕ್ಕಂಥ ಭಾವ. ಸೊ ಇವತ್ತು ಆ ಗುರುವಿಗೆ ಸಂಬಂಧಪಟ್ಟಂತ ದೃಷ್ಟಿ ಇರೋದ್ರಿಂದ, ಗುರುವೇ ನಿಮ್ಮನ್ನು ನೋಡ್ತಿರೋದ್ರಿಂದ ಫ್ಯಾಂಟಾಸ್ಟಿಕ್ ಡೇ. ಟೀಚಿಂಗ್, ಪ್ರೀಚಿಂಗ್, ಧರ್ಮ, ಆಶ್ರಮ, ವೃದ್ಧಾಶ್ರಮ, ಅನಾಥಾಶ್ರಮ, ಗೋಶಾಲೆ, ಇಂಥದನ್ನ ನಿಭಾಯಿಸ್ತಿರ್ತಕ್ಕಂಥದ್ದು, ವೃತ್ತಿ, ಉದ್ಯೋಗ, ವ್ಯವಹಾರಗಳು ಅತ್ಯದ್ಭುತವಾಗಿರ್ತಕ್ಕಂಥ ದಿನ. ಮಕರ ರಾಶಿ, ಒಂಟಿ ಅನ್ಸುತ್ತೆ, ಆದರೆ ವೃತ್ತಿಯಲ್ಲಿ ಯಶಸ್ಸಿರುತ್ತೆ. ಟೀಚಿಂಗ್, ಚಂದ್ರ ಎಲ್ಲಿ ಕುಳಿತಿದ್ದಾನೆ? ಶುಕ್ರನ ಮನೆಯಲ್ಲಿ. ಶುಕ್ರ ಎಲ್ಲಿದ್ದಾನೆ? ಉಚ್ಚವಾಗಿ ಶನಿ ಜೊತೆಲಿದ್ದಾನೆ. ಡಾನ್ಸ್ ಟೀಚರ್, ಮ್ಯೂಸಿಕ್ ಟೀಚರ್, ಆಮೇಲೆ ಈ ಒಂದು ಇನ್ಸ್ಟ್ರೂಮೆಂಟ್ಸ್ ಟೀಚರ್, ಕಲೆಗೆ ಸಂಬಂಧಿತಪಟ್ಟಂತ ಕಲಿಸ್ತಕ್ಕಂಥ ವಿದ್ಯೆ ಕೆಲಸಗಳಲ್ಲಿ ವಿಶೇಷ ಪ್ರಗತಿ. ಇನ್ನು ಕುಂಭರಾಶಿ, ಗುರು ನಿಮ್ಮನ್ನೇ ನೋಡ್ತಿದ್ದಾನೆ. ಚಂದ್ರ ಗುರುಸಾರ, ನಿಮಗೂ ಅಷ್ಟೇ. ತಂದೆ, ಹಿರಿಯರು, ಗೌರವ, ಪ್ರೀತಿ, ವಿಶ್ವಾಸ, ನಂಬಿಕೆ, ಇವುಗಳೆಲ್ಲವನ್ನು ಪಡೆಯತಕ್ಕಂಥ ತಂದೆಯ ಸಹಕಾರ, ಹಿರಿಯರ ಸಹಕಾರ, ಗುರುಗಳ ಸಹಕಾರ, ವೈದಿಕ ಸಹಕಾರ, ಇವುಗಳನ್ನ ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಫ್ಯಾಂಟಾಸ್ಟಿಕ್. ಇನ್ನು ಮೀನರಾಶಿ, ಅಷ್ಟಮದಲ್ಲಿ ಚಂದ್ರ, ಗುರು ವಕ್ರ. ಏನಾದ್ರೂ ಲೀಗಲ್ ಮೆಸ್ಸು, ಕುಟುಂಬದ ಮೆಸ್ಸು, ವ್ಯವಹಾರದ ಮೆಸ್ಸು, ಗೌರ್ಮೆಂಟ್ ಮೆಸ್ಸು, ಹತ್ತಿರದವರಿಂದ ಇಲ್ಲ ಪಾರ್ಟ್ನರ್ಸ್ ಇಂದ, ಫ್ರೆಂಡ್ಶಿಪ್ ಇಂದ ಅಲ್ಲೊಂದು ಗಜ್ 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 ಗಜ್, ಅದೊಂದು 10% ಸುಮ್ಮನೆ, ಏನ್ ತಲೆ ಕೆಡ್ಸ್ಕೋಬೇಡಿ, ಏನ್ ತುಂಬಾ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಒಂದು 2 ತಿಂಗಳು ಗುರು ಸೂಪರ್ಬ್ಲಿ ಇಸ್ ಕಮಿಂಗ್. ತುಂಬಾ ಒಳ್ಳೆ ಖರ್ಚುಗಳು ಮಾಡಿಸ್ತಾನೆ, ಒಳ್ಳೇದಕ್ಕೆ, ದೇವರಿಗೆ, ಇನ್ನೊಂದಕ್ಕೆ, ಸುತ್ತಾಡಿಸ್ಲಿಕ್ಕೆ. ಏನು ತಲೆ ಕೆಡ್ಸ್ಕೋಬೇಡಿ. ರಾಮ, ಸೀತಾರಾಮರ ದರ್ಶನ, ಸುಂದರಕಾಂಡ ಪಾರಾಯಣ ಇವತ್ತು ಮಾಡತಕ್ಕಂಥದ್ದು ಮಾಡಿ ತುಂಬಾ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಆ ಬಂದಿರೋ ಆ ವಿಘ್ನ, ಒದ್ದಾಟ, ಎಳೆದಾಟ, ಏನೋ ಒಂದು ಇರೋ ಕೆಲಸ ಕಳ್ಕೊಳ್ಳೋದು, ಇಲ್ಲ ಇರೋ ಕೆಲಸದಲ್ಲಿ ಅಲ್ಲೊಂದು ಅವಮಾನವೋ, ಅಪವಾದವೋ, ಒದ್ದಾಟವೋ, ನಷ್ಟವೋ, ಖರ್ಚೋ, ಲೀಗಲ್ ಮೆಸ್ಸೋ, ಈ ಥರದ್ದು ಕೆಲವೊಂದಿದೆ. ಯಾರೋ ಮಾಡಿದ್ ನಿಮ್ ಬಾಯಿಗೋ, ಇಲ್ಲ ಮಾಡದೇ ಇರೋದು ನಿಮ್ಮ ತಲೆನೋವಿಗೋ, ಇಲ್ಲ ಒಂದು 10 ರೂಪಾಯಿ ಆಸೆಗೋಸ್ಕರ 10 ಲಕ್ಷ. ಮೊನ್ನೆ ನೋಡಿ, ಯಾರೋ ಚಿನ್ನದ ಆಸೆ ತೋರಿಸಿ ನಿಮ್ ಚೈನು, ದುಡ್ಡು, ಬಂಗಾರ 20 ಲಕ್ಷದವರೆಗೂ ಕಿತ್ಕೊಂಡು ಹೊಡೋಗಿದ್ದಾರೆ ಪಬ್ಲಿಕ್ ಆಗಿ ನಿಮಿಷಗಳಲ್ಲಿ ಅಂತ ಹೇಳ್ದ ಅಂದ್ರೆ ಯೋಚನೆ ಮಾಡಿ ನೋಡಿ. ಸೊ ಅಂತ ಒಂದು ಚಿಕ್ಕಗಳಲ್ಲಿ ಸಿಲ್ಕಾಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.